9 ಮಾಡಲ್ ಇದು ಕೂಡ ಸಿಂಗಲ್ ಓನರ್ ಕೇವಲ 99,000 99,000 ಕೊಡ್ತಾ ಇದೀನಿ ಸರ್. ರೌಂಡ್ ಫಿಗರ್ 95 ಮಾಡ್ಬಿಡಿ ಸರ್. 95,000 ಫಿಕ್ಸ್ ಪ್ರೈಸ್, ನೋ ನೆಗೋಷಿಯಬಲ್. ಫಿಕ್ಸ್ ಪ್ರೈಸ್, ನೋ ನೆಗೋಷಿಯಬಲ್. ಫಿಕ್ಸ್ಡ್ ಪ್ರೈಸ್, ನೋ ನೆಗೋಷಿಯಬಲ್. 95,000 ಗೆ ನಿಮ್ಗೆ ಮಾಡಿ ಕೊಡ್ತಾ ಇದೀನಿ. ವೀಕ್ಷಕರೇ, ನಾನು ಹೇಳ್ದಂಗೆ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಲೋನ್ ಆಪ್ಷನ್ ಅಲ್ಲಿ ನೋಡೋರ್ಗೆ ಇವನ್ ತುಂಬಾನೇ ಸ್ಟಾಕ್ ಬಂದಿದೆ ಅಂತ ಹೇಳ್ಬೋದು. ಅದೇ ರೀತಿ 2016 ಮಾಡೆಲ್ ಅಲ್ಲಿ ಡೀಸೆಲ್ ಅಲ್ಲಿ ಇಲೈಟ್ i20 ನೋಡೋರ್ಗೆ ಈವನ್ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಹಾಕಿ ಕರ್ನಾಟಕ ರಿಜಿಸ್ಟರ್ಡ್ ಡೀಸೆಲ್ ಇಂಜಿನ್ ವಿತ್ 65,000 ಓಡಿರೋ ಡೀಸೆಲ್ ಇಂಜಿನ್ ಕೊಡ್ತಾ ಇದೀನಿ ನಿಮ್ಗೆ ಕೇವಲ 5.5 ಲಕ್ಷ 5.5 lakhs ಗೆ ನಿಮಗಿದೆ. ಇದರಲ್ಲಿ ಡೌನ್ ಪೇಮೆಂಟ್ ಮಾಡೋರ್ಗೆ ಜಸ್ಟ್ 50,000 to 70,000 ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಈವನ್ ಲೋನ್ ನೋಡೋರ್ಗೆ ಲೋನು ಕೂಡ ಮಾಡ್ಕೊಡ್ತೀನಿ. ಲೋನ್ ಅಲ್ಲಿ ನೋಡೋರ್ಗೆ ಎರಡು ಆಪ್ಷನ್ ತಂದಿದ್ದೀನಿ. ಎರಡು ಒಂದೇ ಪ್ರೈಸ್ ಅಲ್ಲಿ ಕೊಡ್ತೀನಿ. ಎರಡು ನೋಡಬಹುದು. ಆಪ್ಷನ್ ಇದೆ ನಿಮಗೆ. ವೈಟ್ ನೋಡೋರ್ಗೆ ವೈಟ್ ಇದೆ, ಸಿಲ್ವರ್ ನೋಡೋರ್ಗೆ ಸಿಲ್ವರ್ ಇದೆ. ಎರಡು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ಆಗಿದೆ. ಎರಡು ನಿಮಗೆ ಲೋನು ಕೂಡ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ ನಿಮಗೆ 150,000 ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಮಾಡ್ಕೊಂಡ್ರು ಸಾಕು. ನಿಮಗೆ ಲೋನು ಕೂಡ ಮಾಡ್ಕೊಡ್ತೀನಿ. 2014 ಮಾಡಲ್ ಪೆಟ್ರೋಲ್ ಇಂಜಿನ್ ಗಾಡಿ ನಿಮಗೆ. ಸ್ವಿಫ್ಟ್ ಡಿಸೈರ್ ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಎರಡು ಕೂಡ ನಿಮಗೆ ಒಂದೇ ಮಾಡಲ್. ಸಿಲ್ವರ್ ನೋಡೋರ್ ಸಿಲ್ವರ್ ಆಪ್ಷನ್ ಇದೆ. ಈವನ್ ವೈಟ್ ನೋಡೋರ್ಗೆ ವೈಟ್ ಅಲ್ಲೂ ಆಪ್ಷನ್ ಕೊಡ್ತಾ ಇದೀನಿ. ಎರಡು ಒಂದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಜಸ್ಟ್ 4,25,000 ಗೆ ಕಂಪ್ಲೀಟ್ ಆಗಿ ಸ್ಟಾಕ್ ಫಿಲ್ ಆಗಿದೆ. ನೋಡಬಹುದು ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಅಲ್ಲಿ ಕರ್ನಾಟಕ ಮಾರುತಿ ಡಿಸೈರ್ ಗಳು ಬಂದಿದೆ, ನಮ್ಮ ಹತ್ರ ಸ್ವಿಫ್ಟ್ ಗಳು ಬಂದಿದೆ, SUV ಸೆಗ್ಮೆಂಟ್, ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್, ಸೆಡನ್ ಸೆಗ್ಮೆಂಟ್. ಈವನ್ ಬಜೆಟ್ ಅಲ್ಲಿ ಇವತ್ತು ಆಡಿ ಕೂಡ ಕೊಡ್ತಾ ಇದೀನಿ ನಿಮಗೆ. ಜಸ್ಟ್ ಬಿಲೋ 5 lakhs ಬಜೆಟ್ ಅಲ್ಲಿ ಇವನ್ ಆಡಿ Q5 ಕೂಡ ಕೊಡ್ತಾ ಇದೀನಿ. ಕಂಪ್ಲೀಟ್ ಆಗಿ ನೀವು ಓವರ್ ಆಲ್ ಒಂದು ಸ್ಟಾಕ್ ನೋಡಬಹುದು, ಕಂಪ್ಲೀಟ್ ಫಿಲ್ ಆಗಿದೆ. ಈವನ್ ನಮ್ಮ ಯಾರ್ಡ್ ಅಲ್ಲೂ ಕೂಡ ನೋಡಬಹುದು ಕಂಪ್ಲೀಟ್ ಆಗಿ ಸ್ಟಾಕ್ ಫಿಲ್ ಆಗಿದೆ ನಿಮಗೆ. ಇಂಜಿನ್ ಇದು ಕೂಡ ವಿತ್ FC ಮಾಡಿ ಫ್ರೆಶ್ ಫೈರ್ ಫಿಕ್ಸ್ ಪ್ರೈಸ್ ಆಗಿರುತ್ತೆ. ನೋ ನೆಗೋಷಿಯಬಲ್. ಫಿಕ್ಸ್ ಪ್ರೈಸ್ 2.5 ಲಕ್ಷಗೆ ಕೊಡ್ತಾ ಇದೀನಿ. ಬರೀ 2,50,000 ನಿಮ್ಗೆ ಡಿಸೈರ್ ಸಿಗ್ತೈತೆ. ಅದು VXi ಇದು ಕೂಡ ಪೆಟ್ರೋಲ್ ಇಂಜಿನ್. ಅದ್ರಲ್ಲೂ ಕೂಡ ಲೋನ್ ನೋಡೋಕೆ 1 ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ. ಲೋನ್ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ. 1 ಲಕ್ಷಕ್ಕೆ SX4 ಅಂತಂದ್ರೆ ಅದು ZXi ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ಅಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ವಿತ್ ಲೆದರ್ ಇಂಟೀರಿಯರ್ ಹಾಕ್ಸಿರೋ ಗಾಡಿ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. 58,000 ಓಡಿದೆ ಗಾಡಿ. ಬರೀ 58,000 ಓಡಿರೋ ಗಾಡಿ ನಿಮಗೆ. 2010 ಮಾಡಲ್ ZXi. ಅದು ಕೂಡ ನಿಮಗೆ ವಿತ್ ಸ್ಟೇರಿಂಗ್, ಆಡಿಯೋ ಮೌಂಟ್, ಕಂಟ್ರೋಲ್ ಎಲ್ಲ ಕೂಡ ಬರುತ್ತೆ ನಿಮಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಫಿಕ್ಸ್ ಪ್ರೈಸ್ 1,49,000 1,49,000 ಗೆ ನಿಮಗೆ ಮಾರುತಿ ಸುಜುಕಿ ಎಕ್ಸ್ಪೋರ್ಟ್ 2010 ಮಾಡಲ್ ಸಿಂಗಲ್ ಓನರ್ ZXi ವೇರಿಯಂಟ್ ಕೊಡ್ತಾ ಇದೀನಿ. ಅದ್ರ i20 ಹುಡ್ಕೋರ್ಗೆ ಚಾಂಪಿಯನ್ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್? i20 ನೋಡೋರ್ಗೆ ಬಿಲೋ 2 lakhs ಬಜೆಟ್ ಅಲ್ಲೂ ಒಂದು 175 ಬಜೆಟ್ ಅಲ್ಲಿ i20 ಕೊಟ್ಟಿದ್ದೀನಿ. ಇದ್ರಲ್ಲೂ ನೋಡಿ ಕಂಟಿನ್ಯೂ ಮಾಡಿ. ಈವನ್ ಗಾಡಿ ವಾಶ್ ಆಗ್ತಾ ಇದೆ. ಈವನ್ i20 ನೋಡೋರ್ಗೆ ಇಲ್ಲಿ ನೋಡಿ ಒಂದಿದೆ, ಎರಡಿದೆ. ಈವನ್ ಮುಂದೆ ಆಪ್ಷನ್ ಅಲ್ಲಿ ನೋಡೋರ್ಗೆ ಲೈಟ್ i20 ಕೂಡ ತಂದಿದ್ದೀನಿ. ನಮ್ ಮುಂದೆ ವೈಟ್ i20 ನೋಡೋರ್ಗೆ 2011 ಮಾಡಲ್ ಸಿಂಗಲ್ ಓನರ್ ಕೇವಲ 37,000 37,000 ಡ್ರಿವನ್ ಆಗಿದೆ ಗಾಡಿ. ಅಷ್ಟೇ ಕಡಿಮೆ ಓಡಿರೋ ಗಾಡಿ. ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ನಿಮಗೆ. ವಿತ್ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಾ ಇದೀನಿ ಗಾಡಿದು. ವಿತ್ ಸರ್ವಿಸ್ ಹಿಸ್ಟ್ರಿ 11 ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕೇವಲ 2,65,000 ಮಾತ್ರ. ಬರೀ 30,000 ಓಡಿರೋ 37,000 ಓಡಿರೋ ಗಾಡಿ. ಜಸ್ಟ್ ಟ್ರ್ಯಾಕ್ ಇದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ತುಂಬಾ ಡಿಮ್ಯಾಂಡಿಂಗ್ ಅಲ್ಲಿ ಎಲ್ಲಾ ಕಮೆಂಟ್ ಹೊಡಿತಾರೆ. ರೆಡ್ ಪೋಲೋ ಬೇಕಾಗಿದೆ. ಜಸ್ಟ್ ಅರೈವ್ಡ್. ಈವನ್ ವಾಶ್ ಕೂಡ ಮಾಡಿಲ್ಲ ಗಾಡಿ. ಬಂದಿದೆ ನಿಂತಿದೆ. ಜಸ್ಟ್ ಬಂದು ನಿಲ್ಸಿದೀನಿ. 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಪೋಲೋ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ನಿಮಗೆ 2,10,000 ಕೊಟ್ಬಿಡ್ತೀನಿ ಸರ್. ಬರೀ 2,10,000 ಗೆ ಪೋಲೋ ಕೊಡ್ತಾ ಇದೀನಿ. ಅದು ಕೂಡ ಪೆಟ್ರೋಲ್ ಫುಲ್ ಹೈಲೈನ್ ಟಾಪ್ ಎಂಡ್. ಅದು ರೆಡ್ ಕಲರ್ ಅಲ್ಲಿ. ನಮ್ಮ ಚಾಂಪಿಯನ್ ಕಾರ್ಸಿನ ಫೇಮಸ್ XUV ಅಂತಂದ್ರೆ ಚಾಂಪಿಯನ್ ಕಾರ್ಸ್ ಅಂದ್ರೆ XUV ಅಂತಾನೆ ಹೇಳ್ಬೋದು. ಈವನ್ ಈ ಸಲ 2015 ಮಾಡಲ್ ವೈಟ್ ಕಲರ್ ಅಲ್ಲಿ XUV ನೋಡೋರ್ಗೆ ನಿಮ್ಗೆ ಡೀಸೆಲ್ ಇಂಜಿನ್ ನಿಮಗೆ W6 ವೇರಿಯಂಟ್ ಆಗಿದೆ ನಿಮಗೆ. ವಿತ್ ನ್ಯೂ ಶೇಪ್. ಇದು ನಿಮಗೆ ಓಲ್ಡ್ ಶೇಪ್ ಅಲ್ಲ, ನ್ಯೂ ಶೇಪ್ ಆಗಿರೋ ಗಾಡಿ ನಿಮಗೆ. ಡೀಸೆಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ನೋಡೋರ್ಗೆ ಕೇವಲ 4,65,000 ಮಾಡ್ಕೊಡ್ತೀನಿ. 4,65,000 ನಿಮ್ಗೆ XUV ಗಾಡಿ ಸಿಗ್ತೈತೆ. ಅದು ಕೂಡ ನ್ಯೂ ಶೇಪ್ ಅಲ್ಲಿ. ಇಂಜಿನ್ ಕ್ವಾಲಿಟಿ ಬೇಕಾಯ್ತಾ, ಇಂಜಿನ್ ಬಿಲ್ಡ್ ಬೇಕಾಯ್ತಾ, ಗೇರ್ ಬಾಕ್ಸ್ ವಾರಂಟಿ. ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಎಲ್ಲಾ ವೆಹಿಕಲ್ಗೂ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಟ್ಟಿರ್ತೀವಿ 100%. ಮೈನರ್ ಏನಾದ್ರು ರಿಫಾಪ್ ಇದೆ ರಿಫೇಬ್ ಕೂಡ ಮಾಡ್ಕೊಡೋಣ ಸರ್. ಈ ಕಾರ್ದು ಪ್ರೈಸ್ ಮಾಡ್ಲಿ ಹೇಳ್ಬಿಡಿ. ಲೋ ಬಜೆಟ್ ಅಲ್ಲಿ ನೋಡೋರ್ಗೆ ಒಂದು ಓವರ್ ವ್ಯೂ ತೋರಿಸ್ಬಿಡಿ ಸರ್. ಇದು ಕಂಪ್ಲೀಟ್ ಆಗಿ ಲೋ ಬಜೆಟ್ ಗಾಡಿಗಳೇ. ಕಂಪ್ಲೀಟ್ ಆಗಿ ಲೋ ಬಜೆಟ್ ಎಲ್ಲ 1,20,30 ಬಜೆಟ್ ಅಲ್ಲಿ ಇರೋ ಗಾಡಿ ನೋಡ್ತಾ ಇರೋದು ಸರ್. ಪ್ರೈಸ್ ಮಾಡ್ಲು ಸ್ಯಾಂಟ್ರೋ ನೋಡೋರ್ಗೆ ಈವನ್ 2010 ಸಿಂಗಲ್ ಓನರ್ ಸ್ಯಾಂಟ್ರೋ 1,25,000 ಎನ್ವಸಿದೆ ಕೊಟ್ಬಿಡೋಣ ಅಷ್ಟೇ. ಇನ್ನೊಂದು ಸ್ಯಾಂಟ್ರೋ 2000. ಸೊ ನಾವು ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇನ್ನು ವಿಡಿಯೋ ಮಧ್ಯದಲ್ಲೇ ಇದೆ. ಆಡಿ ಬರ್ತಾ ಇದೆ.
ಆಡಿ ಬಂದ್ಬಿಟ್ಟು Q7 ಆಡಿ Q5 ಇದು Q5 ಆಡಿ Q5 2012 ಮಾಡೆಲ್ ಗಾಡಿ 2012 ಸೆಕೆಂಡ್ ಓನರ್ ಮಹಾರಾಷ್ಟ್ರ ರಿಜಿಸ್ಟರ್ಡ್ 1 ಲಕ್ಷ ಓಡಿರೋ ಗಾಡಿ ನಿಮಗೆ ಈವನ್ ನೋಡ್ಬೋದು ಇದ್ರ ಹೆಡ್ಲೈಟ್ಸ್ ಆಗ್ಲಿ ನಿಮಗೆ ಕಂಪ್ಲೀಟ್ ಒಂದ್ ಬಾಡಿ ಲುಕ್ ಅಲ್ಲೂ ಕೂಡ ನೋಡ್ತೀರಾ ಅಂದ್ರೆ ನೀಟ್ ಅಂಡ್ ವೆಲ್ ಮೇಂಟೈನ್ಡ್ ಜಸ್ಟ್ ಅರೈವ್ಡ್ ವಿತ್ ಪಾಲಿಶ್ ಆಗ್ಬಿಟ್ಟು ಇವಾಗ್ಲೇ ಬರ್ತಾರ ಗಾಡಿ ವಿತ್ ಸನ್ರೂಫ್ ಸಮೇತ ಇದೆ ನಿಮಗೆ ಗಾಡಿ ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಗಾಡಿ ನೋಡೋರ್ಗೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಏನ್ ಬಜೆಟ್ ಯೋಚನೆ ಮಾಡ್ತಾ ಇದೀರಾ 4,75,000 ಕೊಡ್ತಾ ಇದೀನಿ ಬರೀ 4,75,000 ನಿಮ್ಗೆ ಪ್ರೀಮಿಯಂ ವೆಹಿಕಲ್ 12 ಮಾಡೆಲ್ ಗಾಡಿ ಸರ್ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ ಬಿಲೋ 9 lakhs 10 lakhs ಯಾರು ಕೊಡ್ಲಿ ನಾನು ಈ ಗಾಡಿ ಡೈರೆಕ್ಟ್ ಆಗಿ ಶೋರೂಮ್ ತಗೊಂಡೋಗಿ ಚೆಕ್ ಮಾಡ್ಕೊಂಡ್ ಬರ್ಲಿ ಆ ಕಂಡೀಷನ್ ಇಲ್ಲಿದೆ 2012 ಮಾಡೆಲ್ ಆಡಿ Q5 ವಿತ್ ಸನ್ರೂಫ್ ಇರೋ ಗಾಡಿ ಡೀಸೆಲ್ 2 ಲೀಟರ್ ಇಂಜಿನ್ 4,75,000 ಮಾಡ್ಕೊಡ್ತಾ ಇದೀನಿ ಜಸ್ಟ್ ಅರೈವ್ಡ್ ವೆಹಿಕಲ್ ಈವನ್ ಪಿಕ್ಸ್ ಕೂಡ ತೆಗ್ದಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ಕಸ್ಟಮರ್ ಯಾರಾಗಿರ್ತಾರೆ ಅವ್ರಿಗೆ ಇದ್ರ ಮೇಲೆ ಒಂದು ಡಿಸ್ಕೌಂಟ್ ಪ್ಲಸ್ ಒಂದು ಧಮಾಕ ಆಫರ್ ಸಮೇತ ಕೊಡ್ತೀನಿ ಗಾಡಿ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಪ್ರೀಮಿಯಂ ವೆಹಿಕಲ್ ಆಡಿ Q5 2 ಲೀಟರ್ ಡೀಸೆಲ್ ಇಂಜನ್ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಸನ್ರೂಫ್ ಕೂಡ ಬರುತ್ತೆ ನಿಮ್ಗೆ ಈವನ್ ಇಂಟೀರಿಯರ್ ವೈಸ್ ಅಲ್ಲಿ ನೋಡ್ತೀರಾ ಅನ್ನೋರಿಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೋಡ್ಬೋದು ಒಳಗಡೆ ಇಂಟೀರಿಯರ್ ಕೂಡ ನೋಡಿ ತುಂಬಾ ನೀಟ್ ಅಂಡ್ ವೆಲ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಈವನ್ ವೀಕ್ಷಕರೇ ಈವನ್ ಇದು ಕೂಡ ಇಂಜಿನ್ ಸೌಂಡ್ ಕೂಡ ಕೇಳಿಸ್ಕೊಳ್ಳೋರು ನೋಡ್ಕೊಳ್ಳಿ ಗಾಡಿ ರನ್ನಿಂಗ್ ಇರೋದು ನಮಗೆ ಗೊತ್ತಾಗಲ್ಲ ಎಲ್ಲರೂ ಹೇಳ್ತಾರೆ ಇಂಜಿನ್ ರೂಮ್ ಅಲ್ಲಿ ಗಾಡಿ ರನ್ನಿಂಗ್ ಮಾಡಿ ತೋರಿಸಿ ಅಂತ ಸ್ವಲ್ಪ ಮುಂದೆ ನೋಡ್ಕೋಬಹುದು ವಿಡಿಯೋದಲ್ಲಿ ತುಂಬಾ ಅಬ್ಸರ್ವ್ ಮಾಡಿ ನೋಡಿ ಗಾಡಿಲಿ ಒಂದ್ ಮೈನರ್ ಸೌಂಡ್ ಕೂಡ ಇಲ್ಲ ಸೊ ನೋಡಿ ನಿಮ್ಗೆ ಗಾಡಿ ಸೌಂಡೇ ಕೇಳಿಸಲ್ಲ ಆ ತರ ಇಟ್ಟಿದ್ದಾರೆ ಗಾಡಿ ಜಸ್ಟ್ ಅರೈವ್ ಮಹಾರಾಷ್ಟ್ರ ರಿಜಿಸ್ಟರ್ಡ್ ವಿತ್ NOC ಮಾಡ್ಕೊಡ್ತಾ ಇದೀನಿ ಜಸ್ಟ್ 4,75,000 ಬಿಲೋ 5 lakhs ಬಜೆಟ್ ಅಲ್ಲಿ ಪ್ರೀಮಿಯಂ ಅಲ್ಲಿ ನಾನು ಓಡಾಡ್ಬೇಕಪ್ಪ ಅನ್ನೋರಿಗೆ Q5 ಕೊಡ್ತಾ ಇದೀನಿ 4,75,000 ಗೆ ಕಾಲ್ ಮಾಡಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಚಾಂಪಿಯನ್ಸ್ ಕಾರ್ ಹತ್ರ ಇದೀವಿ ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ಈ ಲೊಕೇಶನ್ ಗೆ ವಿಡಿಯೋ ಮಾಡ್ತಿರೋದು ಯಾಕೆ ಬಂದಿದೀವಿ ಅಂದ್ರೆ ನಿಮ್ಗೆ ಲೋ ಬಜೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಗಾಡಿಗಳು ಸಿಗಲ್ಲ ಸೊ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ಲೋ ಬಜೆಟ್ ಅಲ್ಲೇ ಗಾಡಿ ಸಿಗ್ತಾ ಇದೆ ಪ್ರೈಸ್ ಕೇಳಿದ್ರೆ ಮಾತ್ರ ಬ್ಲಾಸ್ಟ್ ಆಗ್ಬಿಡ್ತೀರಿ ಆ ತರ ಪ್ರೈಸ್ ಅಲ್ಲಿ ಇವತ್ತು ಸರ್ ನಮ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಬ್ಯಾಕ್ ನಿಮ್ಗೆ ಫಸ್ಟ್ ಟೈಮ್ ಚಾಂಪಿಯನ್ ಕಾರ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಇವತ್ತು ಹೌದೌದು 100% ಇವತ್ತು ತುಂಬಾ ರೀಸನಬಲ್ ಆಗಿ ಕೊಡೋಣ ಸರ್ ಓಕೆ ಪ್ರೈಸಸ್ ಮಾತ್ರ ಈವನ್ ಇವತ್ತು ಮೆಜಾರಿಟಿ ಕರ್ನಾಟಕ ಸ್ಟಾಕ್ ತಂದಿದ್ದೀನಿ ಕರ್ನಾಟಕ ಸ್ಟಾಕ್ ಕರ್ನಾಟಕ ಆಲ್ಮೋಸ್ಟ್ ಲೋನ್ ನೋಡೋರ್ಗೆ ಯಾವ್ದೇ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೊಡ್ತೀನಿ ಇವತ್ತು ಸರ್ ನೋಡ್ತಾ ಇರ್ಬೋದು ಥ್ರೋಟ್ ಕರ್ನಾಟಕ ಪೂರ್ತಿ ಲೋನ್ ಮಾಡಿಸ್ಕೊಡ್ತಾರೆ ನಿಮ್ಗೆ ಸರ್ ಇವಾಗ ಚಾಂಪಿಯನ್ಸ್ ಕಾರ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಆಲ್ಮೋಸ್ಟ್ ಇವತ್ತು 40+ ವೆಹಿಕಲ್ಸ್ ಇದೆ 40+ ಜಾಸ್ತಿ ಇದೆ ಪ್ಲಸ್ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್ ಎಲ್ಲಾ ವೀಕ್ಷಕರಿಗೂ ಗೊತ್ತಿದೆ ಎಲ್ಲಾ ವಿಡಿಯೋದಲ್ಲೂ ರಿವೀಲ್ ಮಾಡ್ತೀವಿ XCV ಅಂತಂದ್ರೆ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್ ಹೌದು ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ XCV ಇಲ್ಲ ಅಂತಂದ್ರೆ ನಮಗೆ ಅದು ಈ ಶೋಭಾನೆ ಕೊಡಲ್ಲ ಅಂತಾರಲ್ಲ ಆತರ ಇವತ್ತು ಕೂಡ XCV ತಂದಿದ್ದೀನಿ ಭಯಂಕರ ಪ್ರೈಸಸ್ ಅಲ್ಲಿ ಇನ್ನೊಂದು XCV ಕೂಡ 2015 ಮಾಡೆಲ್ ಮೆರೂನ್ ರೆಡ್ ಕಲರ್ ಜಸ್ಟ್ 30,000 ಓಡಿರೋ ಗಾಡಿ ತರಿಸ್ತಾ ಇದೀನಿ ಬರೀ 30,000 ಅಷ್ಟೇ ಬರೀ 30,000 ಓಡಿರೋ ಗಾಡಿ ತರಿಸ್ತಾ ಇದೀನಿ ಇವನ್ ನಿಮಗೆ ನನ್ನ ಕ್ಯಾಟ್ಲಾಗ್ ಅಲ್ಲೂ ಅದು ಗಾಡಿ ಡೀಟೇಲ್ಸ್ ಕಳ್ಸಿರ್ತೀನಿ ಇವನ್ ವೈಟ್ ಕಲರ್ ಇವತ್ತು ಇದೆ ಪ್ರೈಸ್ ನೀವು ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಲೋಯೆಸ್ಟ್ ಬಜೆಟ್ ಅಲ್ಲಿ ನಿಮಗೆ ಮಾಡೆಲ್ ಗಾಡಿ ಕೊಡ್ತಾ ಇದೀನಿ ಈವನ್ ಕರ್ನಾಟಕ ರಿಜಿಸ್ಟರ್ಡ್ ಸ್ವಿಫ್ಟ್ ಬೇಕಾಗಿದೆ ಸ್ವಿಫ್ಟ್ ಡಿಸೈರ್ ಬೇಕಾಗಿದ್ಯಾ ಸಿವಿಕ್ ಬೇಕಾಗಿದ್ಯಾ ಎಲ್ಲಾ ಗಾಡಿಗಳು ಕಂಪ್ಲೀಟ್ ಆಗಿ ತಂದಿದ್ದೀನಿ ಇವತ್ತು ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲಾ ಕಾರ್ ಕಲೆಕ್ಟಿವ್ಸ್ ಇವ್ರ ಹತ್ರ ಇದೆ ನಿಮ್ಗೆ ಸೆಡಾನ್ ಸಿಗುತ್ತೆ ಹ್ಯಾಚ್ ಪ್ಯಾಕ್ ಸಿಗುತ್ತೆ 7 ಸೀಟ್ ಕೂಡ ಸಿಗುತ್ತೆ ನಿಮ್ಗೆ ಅಂಡ್ ಸರ್ ಇವಾಗ ಲೋ ಬಜೆಟ್ ಅಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತಾರೆ ಅವ್ರಿಗೆ ಸ್ಟಾರ್ಟಿಂಗ್ ಪ್ರೈಸ್ ಯಾವ ಮಾಡಲ್ ಇವತ್ತು ಸ್ಟಾರ್ಟಿಂಗ್ ಅಂತಂದ್ರೆ 1 ಲಕ್ಷ ಕೊಟ್ಬಿಡೋಣ 1,95,000 ಕೊಡ್ತೀನಿ ಇವತ್ತು 95,000 ಇಂದಾನೆ ಸ್ಟಾರ್ಟ್ ಆಗುತ್ತೆ 95,000 ಇಂದ ಸ್ಯಾಂಟ್ರೋ ನೋಡ್ತೀರಾ ಗೆಟ್ ನೋಡ್ತೀರಾ ವ್ಯಾಗನಾರ್ ನೋಡ್ತೀರಾ ಯಾವ ಗಾಡಿ ನೋಡ್ತೀರಾ ಮಾಡೆಲ್ ಗಾಡಿ ಕೂಡ 1 ಲಕ್ಷ 1.5 ಲಕ್ಷ ಬಜೆಟ್ ಅಲ್ಲಿ ಇವನ್ ಮಾಡೆಲ್ ಗಾಡಿ ಕೂಡ ಕೊಡ್ತಾ ಇದೀನಿ ಇವತ್ತು ಸೊ ನೋಡ್ತಾ ಇರ್ಬೋದು ವಿಡಿಯೋನ ಎಂಡ್ ಗಂಟೆ ನೋಡಿ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಅದೇ ತರ ಇವ್ರದ್ದು ಕ್ಯಾಟ್ಲಾಗ್ ಇರುತ್ತೆ ಸೊ ಕ್ಯಾಟ್ಲಾಗ್ ಲಿಂಕ್ ಕೂಡ ಕೊಡ್ತೀನಿ ನಾನು ಯಾಕಂದ್ರೆ ನಿಮ್ಗೆ ಡೈಲಿ ಕಾರ್ಸ್ ಎಲ್ಲ ಚೇಂಜ್ ಆಗ್ತಿರುತ್ತೆ ನೀವು ಅಲ್ಲೇ ನೋಡ್ಕೋಬಹುದು ನಿಮ್ ಬಜೆಟ್ ಏನಾರು ಬಂದ್ರೆ ಅವಾಗ್ಲೇ ಕಾಲ್ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ ಆ ಗಾಡಿ ಎಲ್ಲೂ ಹೋಗಲ್ಲ ಲೋ ಬಜೆಟ್ ಅಲ್ಲಿ ಸಿಗುವಂತ ಇನ್ನೂ ಒಂದ್ ಜಾಗ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಚಾಂಪಿಯನ್ಸ್ ಕಾರ್ ಅಲ್ಲಿ ಸೊ ಬನ್ನಿ ಸರ್ ವಿಡಿಯೋ ಸ್ಟಾರ್ಟ್ ಶುರು ಮಾಡೋಣ ಸರ್ ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು i20 ಎಲೈಟ್ ಗಾಡಿ ಇದೆ ಇಲ್ಲಿ ಸರ್ ಡೀಟೇಲ್ಸ್ ಹೇಳಿ ಸೊ ವೀಕ್ಷಕರೇ ನಾನು ಹೇಳ್ದಂಗೆ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಲೋನ್ ಆಪ್ಷನ್ ಅಲ್ಲಿ ನೋಡೋರ್ಗೆ ಇವನ್ ತುಂಬಾನೇ ಸ್ಟಾಕ್ ಬಂದಿದೆ ಅಂತ ಹೇಳ್ಬೋದು ಅದೇ ರೀತಿ 2016 ಮಾಡೆಲ್ ಅಲ್ಲಿ ಡೀಸೆಲ್ ಅಲ್ಲಿ ಇಲೈಟ್ i20 ನೋಡೋರ್ಗೆ ಇವನ್ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಹಾಕಿ ಕರ್ನಾಟಕ ರಿಜಿಸ್ಟರ್ಡ್ ಡೀಸೆಲ್ ಇಂಜಿನ್ ವಿತ್
65,000 ಓಡಿರೋ ಡೀಸೆಲ್ ಇಂಜಿನ್ ಕೊಡ್ತಾ ಇದೀನಿ ನಿಮ್ಗೆ ಕೇವಲ 5.5 ಲಕ್ಷ 5.5 lakhs ಗೆ ನಿಮಗಿದೆ. ಇದರಲ್ಲಿ ಡೌನ್ ಪೇಮೆಂಟ್ ಮಾಡೋರ್ಗೆ ಜಸ್ಟ್ 50 to 70,000 ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಈವನ್ ಲೋನ್ ನೋಡೋರ್ಗೆ ಲೋನು ಕೂಡ ಮಾಡ್ಕೊಡ್ತೀನಿ. ಈವನ್ ಇಂಟೀರಿಯರ್ ವೈಸ್ ನೋಡ್ತೀರಾ ಅಂತಂದ್ರೆ ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ನಿಮಗೆ. ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಡೀಸೆಲ್ ಇಲೈಟ್ i20 ಮೆರೂನ್ ರೆಡ್ ಕಲರ್ ಅದ್ರಲ್ಲೂ ನಿಮಗೆ. ಓಕೆ ಸರ್, ಏನ್ ಹೇಳಿದ್ದು ಪ್ರೈಸ್ ಈ ವೆಹಿಕಲ್ ಗೆ? 5.5 ಲಕ್ಷ ಇದೆ ಸರ್. 5.5 lakhs ಇದೆ ಪ್ರೈಸ್. ಇದ್ರಲ್ಲಿ 150 to 70,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ ಸಾಕು. ಮಿಕ್ಕಿದ ಲೋನ್ ಕೂಡ ಲೋನ್ ಆಗುತ್ತೆ. 100% ಲೋನ್ ಕೂಡ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ಡಿಸೈರ್ ಅದೇ ರೀತಿ ಎರಡಲ್ಲ ಮೂರಲ್ಲ ಟೋಟಲ್ 4-5 ಗಾಡಿ 4-5 ಗಾಡಿ ಇದೆ. ಡಿಸೈರ್ ಅಲ್ಲಿ ನೋಡೋರ್ಗೆ ಲೋನ್ ಅಲ್ಲಿ ನೋಡೋರ್ಗೆ ಎರಡೆರಡು ಆಪ್ಷನ್ ತಂದಿದ್ದೀನಿ. ಎರಡು ಒಂದೇ ಪ್ರೈಸ್ ಅಲ್ಲಿ ಕೊಡ್ತೀನಿ. ಎರಡು ನೋಡಬಹುದು. ಆಪ್ಷನ್ ಇದೆ ನಿಮಗೆ. ವೈಟ್ ನೋಡೋರ್ಗೆ ವೈಟ್ ಇದೆ, ಸಿಲ್ವರ್ ನೋಡೋರ್ಗೆ ಸಿಲ್ವರ್ ಇದೆ. ಎರಡು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ಆಗಿದೆ. ಎರಡು ನಿಮಗೆ ಲೋನು ಕೂಡ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ ನಿಮಗೆ 150,000 ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಮಾಡ್ಕೊಂಡ್ರು ಸಾಕು. ನಿಮಗೆ ಲೋನು ಕೂಡ ಮಾಡ್ಕೊಡ್ತೀನಿ. 2014 ಮಾಡಲ್ ಪೆಟ್ರೋಲ್ ಇಂಜಿನ್ ಗಾಡಿ ನಿಮಗೆ. ಸ್ವಿಫ್ಟ್ ಡಿಸೈರ್ ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಎರಡು ಕೂಡ ನಿಮಗೆ ಒಂದೇ ಮಾಡಲ್. ಸಿಲ್ವರ್ ನೋಡೋರ್ ಸಿಲ್ವರ್ ಆಪ್ಷನ್ ಇದೆ. ಈವನ್ ವೈಟ್ ನೋಡೋರ್ಗೆ ವೈಟ್ ಅಲ್ಲೂ ಆಪ್ಷನ್ ಕೊಡ್ತಾ ಇದೀನಿ. ಎರಡು ಒಂದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಜಸ್ಟ್ 4,25,000 ಗೆ. ಸೊ ಎರಡು ಗಾಡಿಯಲ್ಲಿ ಯಾವ್ದು ಬೇಕಿದ್ರೆ ತಗೋಬಹುದು. ಬರೀ 4,25,000. ಎರಡು VX ಎರಡು ಕೂಡ ಪೆಟ್ರೋಲ್ ಇಂಜಿನ್. ಎರಡು ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇದೀನಿ ನಿಮಗೆ. ಕಂಪ್ಲೀಟ್ ಆಗಿ ಟ್ರ್ಯಾಕ್ ಕೂಡ ಇದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಮಾರುತಿ ಸುಜುಕಿಲಿ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇದೀನಿ. ಅದೇ ರೀತಿ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಬೇಕು, ಅಷ್ಟು ಬಜೆಟ್ ಇಲ್ಲ ಅನ್ನೋರಿಗೆ 2010 ಮಾಡಲ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಇಂಜಿನ್ ವಿತ್ ಫ್ರೆಶ್ 5 years FC ಮಾಡಿ ಕಂಪ್ಲೀಟ್ 1 year ಇನ್ಶೂರೆನ್ಸ್ ಮಾಡಿ ಕರ್ನಾಟಕ ರಿಜಿಸ್ಟರ್ಡ್ ಸಿಂಗಲ್ ಓನರ್ ವೆಹಿಕಲ್. ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಇರೋದು. ಸಿಂಗಲ್ ಓನರ್ 2010 ಮಾಡಲ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಇಂಜಿನ್. ಇದು ಕೂಡ ವಿತ್ FC ಮಾಡಿ ಫ್ರೆಶ್ 5 years ಫಿಕ್ಸ್ ಪ್ರೈಸ್ ಆಗಿರುತ್ತೆ. ನೋ ನೆಗೋಷಿಯಬಲ್ ಫಿಕ್ಸ್ ಪ್ರೈಸ್ 2.5 ಲಕ್ಷಗೆ ಕೊಡ್ತಾ ಇದೀನಿ. ಬರೀ 2,50,000 ನಿಮ್ಗೆ ಡಿಸೈರ್ ಸಿಗ್ತಾ ಇದೆ. ಅದು ಇದು VXI ಇದು ಕೂಡ ಪೆಟ್ರೋಲ್ ಇಂಜಿನ್. ಅದ್ರಲ್ಲೂ ಕೂಡ ಲೋನ್ ನೋಡಿದ್ರೆ 1 ಲಕ್ಷ ಲೋನು ಕೂಡ ಮಾಡ್ಕೊಡ್ತೀನಿ. ಲೋನ್ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ. 1 ಲಕ್ಷ ಲೋನು ಕೂಡ ಮಾಡ್ಕೊಡ್ತೀನಿ. ಅದೇ ರೀತಿ ಮಾರುತಿ ನೋಡಿದ್ರೆ ಟೊಯೋಟಾ ಬ್ರ್ಯಾಂಡಿಂಗ್ ಅಲ್ಲಿ ಬೇಕು. ಟೊಯೋಟಾ ಅಂತಂದ್ರೆ ಇಟಿಯಾಸ್ ಗಾಡಿ ನಿಮಗೆ. ಟೊಯೋಟಾ ನೀವು 5 ಲಕ್ಷ ಓಡಿರಿ ಗಾಡಿ ಹಂಗಿರುತ್ತೆ. ಈವನ್ ಈ ಬಾಡಿ ಕೂಡ ನೀವು ನೋಡಬಹುದು. ಮೆಟಾಲಿಕ್ ಬಾಡಿ ತುಂಬಾ ಕಂಫರ್ಟೇಬಲ್. ಟೊಯೋಟಾ ಅಂತ ಬಂದ್ರೆ ಈವನ್ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ವಿತ್ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಇರೋದು. ವೀಕ್ಷಕರೇ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ. ಇಂಟೀರಿಯರ್ ತೋರ್ಸಕ್ ಆಗ್ತಿಲ್ಲ ಯಾಕಂದ್ರೆ ಕಂಪ್ಲೀಟ್ ಸ್ಟಾಕ್ ಇರೋದ್ರಿಂದ ತುಂಬಾ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಅಂತ ಇಂಟೀರಿಯರ್ ತೋರ್ಸಕ್ ಆಗ್ತಿಲ್ಲ ಅಷ್ಟೇನೆ. 2011 ಮಾಡಲ್ ಟೊಯೋಟಾ ಇಟಿಯಾಸ್ ಪೆಟ್ರೋಲ್ ಇಂಜಿನ್. ಇದು ಕೂಡ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ 2,15,000. ಬರೀ 2,15,000. 2,15,000ಗೆ ವಿತ್ NOC ತೆಕ್ಕೊಡ್ತಾ ಇದೀನಿ. ಕರ್ನಾಟಕ ನೋಡ್ತಾ ಇದೀರಾ. ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ 2,60,000ಗೆ ಕರ್ನಾಟಕ ಕೂಡ ಮಾಡ್ಕೊಡ್ತೀವಿ. ಸೊ ನೀವು ಆಸ್ ಇಟ್ ಇಸ್ ಕಂಡೀಷನ್ ತಗೊಂಡ್ಬಿಟ್ರೆ ಬರೀ 2,15,000. ಕರ್ನಾಟಕ ನಂಬರ್ ಬೇಕಂದ್ರೆ ನಿಮ್ಗೆ 2,60,000. 2,60,000 ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 3 ಲಕ್ಷ ಕಡಿಮೆ ಯಾರು ಕೊಡಲ್ಲ. ವಿತ್ ಡ್ಯೂಯಲ್ ಟೋನ್ ಡ್ಯಾಶ್ ಸ್ಟೇರಿಂಗ್ AC ಲೆದರ್ ಎಲ್ಲ ಬರುತ್ತೆ. ಅಂಡ್ ಹತ್ರ ಇಲ್ಲೊಂದು ಸಿವಿಕ್ ಒಂದಲ್ಲ 2 ಗಾಡಿ ಇದೆ. 2 ಇದೆ. ಲೋನ್ ನೋಡೋರ್ಗೆ ಲೋನ್ ಅಲ್ಲಿ ಸಿವಿಕ್ ಕೊಡ್ತೀನಿ. ಕ್ಯಾಶ್ ನೋಡೋರ್ಗೆ ಕ್ಯಾಶ್ ಅಲ್ಲಿ ಕೊಡ್ತೀನಿ. ಎರಡರಲ್ಲಿ ಏನ್ ವೇರಿಯೇಷನ್ ಅಪ್ಪ ಅಂತಂದ್ರೆ ಡೆಲ್ಲಿ ರಿಜಿಸ್ಟರ್ಡ್ ನೋಡೋರ್ಗೆ ಆಟೋಮೆಟಿಕ್ ಕೊಡ್ತಾ ಇದೀನಿ. ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಮ್ಯಾನ್ಯಲ್ ನೋಡೋರ್ಗೆ 2011 ಮಾಡಲ್ ಹೋಂಡಾ ಸಿವಿಕ್ ಪೆಟ್ರೋಲ್ ಇಂಜಿನ್. ಈವನ್ ನಿಮಗೆ ರೆಕಾರ್ಡೆಡ್ ಓಡಿರೋದು. ಇದು ಕೂಡ 1,12,000 ರೆಕಾರ್ಡೆಡ್ ಓಡಿದೆ ಗಾಡಿ. ಇದು ಕೂಡ ಪೆಟ್ರೋಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಕೇವಲ 2,75,000. ಇದು ಕೂಡ ಸ್ಲೈಟ್ಲಿ 5,10,000 ನೆಗೋಷಿಯಬಲ್ ಆಗುತ್ತೆ. 2,75,000. ಇದಕ್ಕೂ ಕೂಡ 150 to 1 lakh ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಇದಕ್ಕೂ ಕೂಡ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಅದೇ ರೀತಿ ಲೋನ್ ಬೇಡ, ಕ್ಯಾಶ್ ಅಲ್ಲೇ ಬೇಕು, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಬೇಕು, ಬಜೆಟ್ ಅಲ್ಲಿ ಬೇಕು. ಅದು ಏನ್ ಬಜೆಟ್? ಬಿಲೋ 2 lakhs ಬಜೆಟ್ ಅಲ್ಲಿ ಬೇಕು ಅನ್ನೋರ್ಗೆ 2010 ಮಾಡಲ್ ಹೋಂಡಾ ಸಿವಿಕ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಸ್ ಇಟ್ ಇಸ್ ಕಂಡೀಷನ್. ಆಸ್ ಇಟ್ ಇಸ್ ಡೆಲ್ಲಿ ರಿಜಿಸ್ಟರ್ಡ್ ಅಲ್ಲಿ ವಿತ್ NOC ರೆಡಿ. NOC ಆನ್ ಟೇಬಲ್. NOC ಕೂಡ ರೆಡಿ ಇದೆ. ವಿತ್ ಇನ್ ಪೇಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ NOC ಕೂಡ ಆನ್ ಟೇಬಲ್ ಅಲ್ಲಿ ಕೊಟ್ಬಿಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತೀರಾ? 170 ಕೊಟ್ಬಿಡ್ತೀನಿ. ಬರೀ 1,70,000 ಹೋಂಡಾ ಸಿವಿಕ್ ಆಟೋಮ್ಯಾಟಿಕ್. ಅದು ಟಾಪ್ ಅಂಡ್ ವೇರಿಯಂಟ್. ಇದು V80 ವೇರಿಯಂಟ್ ನಿಮಗೆ. ಅದು 2010 ಮಾಡಲ್ ಕೊಡ್ತಾ ಇದೀನಿ. ಕೇವಲ 1,70,000ಗೆ ನಿಮಗೆ ಹೋಂಡಾ ಸಿವಿಕ್ ಬರ್ತಾ ಇದೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಸೊ ಇಲ್ಲೊಂದು ವೆಹಿಕಲ್ ಇದೆ. ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂತ ವೆಹಿಕಲ್ ಮಾರುತಿ ಸುಜುಕಿ SX4 ಅಂತಂದ್ರೆ ಅದು ZXi ಟಾಪ್ ಅಂಡ್ ವೇರಿಯಂಟ್. ಟಾಪ್ ಎಂಡ್ ಅಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ವಿತ್ ಲೆದರ್ ಇಂಟೀರಿಯರ್ ಹಾಕ್ಸಿರೋ ಗಾಡಿ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. 58,000 ಓಡಿದೆ ಗಾಡಿ. ಬರೀ 58,000. ಬರೀ 58,000 ಓಡಿರೋ ಗಾಡಿ ನಿಮಗೆ. 2010 ಮಾಡಲ್ ZXi. ಅದು ಕೂಡ ನಿಮಗೆ ವಿತ್ ಸ್ಟೇರಿಂಗ್, ಆಡಿಯೋ ಮೌಂಟ್, ಕಂಟ್ರೋಲ್ ಎಲ್ಲ ಕೂಡ ಬರುತ್ತೆ ನಿಮಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ
ಫಿಕ್ಸ್ ಪ್ರೈಸ್ 1,49,000 1,49,000 ಗೆ ನಿಮಗೆ ಮಾರುತಿ ಸುಜುಕಿ ಎಕ್ಸ್ಪೋರ್ಟ್ 2010 ಮಾಡಲ್ ಸಿಂಗಲ್ ಓನರ್ ZXi ವೇರಿಯಂಟ್ ಕೊಡ್ತಾ ಇದೀನಿ. ಅದ್ರಲ್ಲೂ ಬರೀ ನಿಮಗೆ 1,49,000 ಅಸಲ್ ನಂಬಕ್ಕೆ ಆಗಲ್ಲ. ನಿಮ್ಗೆ ಆ ರೇಂಜ್ ಗೆ ಪ್ರೈಸ್ ಕೊಡ್ತಿದ್ದಾರೆ. ನಿಮ್ಗೆ ಆಸ್ ಇಟ್ ಇಸ್ ಕಂಡೀಷನ್ 1,49,000 ಕರ್ನಾಟಕ ನೋಡಿ ಅನ್ನೋರಿಗೆ 2 ಲಕ್ಷ ರೌಂಡ್ ಫಿಗರ್ ಅಲ್ಲಿ ಕೊಡಿ. 2 ಲಕ್ಷಕ್ಕೆ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಈವನ್ ರೆಡಿ ಎನ್ಒಸಿ ಆನ್ ಟೇಬಲ್ ರೆಡಿ ಕೂಡ ಎನ್ಒಸಿ ಇದೆ. ಬರೀ ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡ್ಕೊಡ್ಬೇಕಾದ್ರೆ ವಿತಿನ್ 2 to 3 days ಅಲ್ಲಿ ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಕೂಡ ಮಾಡಿ ಕೊಟ್ಬಿಡ್ತೀನಿ ಅಂತೆ. ಸರ್ i20 ಹುಡ್ಕೋರ್ಗೆ ಚಾಂಪಿಯನ್ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ? ಸರ್ i20 ನೋಡೋರ್ಗೆ ಬಿಲೋ 2 lakhs ಬಜೆಟ್ ಅಲ್ಲೂ ಒಂದು 175 ಬಜೆಟ್ ಅಲ್ಲಿ i20 ಕೊಟ್ಟಿದ್ದೀನಿ. ಇದ್ರಲ್ಲೂ ನೋಡಿ ಕಂಟಿನ್ಯೂ ಮಾಡಿ. ಇವನ್ ಗಾಡಿ ವಾಶ್ ಆಗ್ತಾ ಇದೆ. ಈವನ್ i20 ನೋಡೋರ್ಗೆ ಇಲ್ಲಿ ನೋಡಿ 1 ಇದೆ 2 ಇದೆ. ಈವನ್ ಮುಂದೆ ಆಪ್ಷನ್ ಅಲ್ಲಿ ನೋಡೋರ್ಗೆ ಲೈಟ್ i20 ಕೂಡ ತಂದಿದ್ದೀನಿ. ನಮ್ ಮುಂದೆ ವೈಟ್ i20 ನೋಡೋರ್ಗೆ 2011 ಮಾಡಲ್ ಸಿಂಗಲ್ ಓನರ್ ಕೇವಲ 37,000 37,000 ಡ್ರಿವನ್ ಆಗಿದೆ ಗಾಡಿ. ಅಷ್ಟೇ ಕಡಿಮೆ ಓಡಿರೋ ಗಾಡಿ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ನಿಮಗೆ. ವಿತ್ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತಾ ಇದೀನಿ. ಗಾಡಿದು ವಿತ್ ಸರ್ವಿಸ್ ಹಿಸ್ಟ್ರಿ 11 ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕೇವಲ 2,65,000 ಮಾತ್ರ. ಬರೀ 30,000 ಓಡಿರೋ 37,000 ಓಡಿರೋ ಗಾಡಿ. ಜಸ್ಟ್ ಟ್ರ್ಯಾಕ್ ಇದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಜಸ್ಟ್ 2,65,000 ಗೆ 2011 ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ i20 ಲೋನ್ ನೋಡೋರ್ಗೆ ಆರಾಮಾಗಿ 1-1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸೊ ಇನ್ನೂ ಒಂದು i20 ಸ್ಪೋರ್ಟ್ಸ್ ವೆಹಿಕಲ್ ಇಲ್ಲಿದೆ. ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ ಅಂಡ್ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್. ಇದು ಬಂದು 2013 ಮಾಡಲ್ ಪೆಟ್ರೋಲ್ ಇಂಜಿನ್ ಸ್ಪೋರ್ಟ್ಸ್ ಚಾಕ್ಲೇಟ್ ಕಲರ್ ನಿಮಗೆ ವಿತ್ ಫ್ಯಾಬ್ರಿಕ್ ಇಂಟೀರಿಯರ್ಸ್ ಕೂಡ ಹಾಕಿದ್ರೆ. ಒರಿಜಿನಲ್ ನಿಮಗೆ ಶೋರೂಮ್ ಇಂದ ಏನ್ ಬಂದಿದೆ ಅದೇ ರೀತಿ ಇದೆ. ಇದು ಕೂಡ ನಿಮಗೆ 72,000 ಡ್ರಿವನ್ ಆಗಿದೆ ಗಾಡಿ, ಪೆಟ್ರೋಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ 2,65,000 ವಿತ್ ಎನ್ಒಸಿ ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರ್ಗೆ 3,10,000 ಇವನ್ ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ. 3,10,000 ಇವನ್ ಕರ್ನಾಟಕ ರಿಜಿಸ್ಟರ್ ಕೂಡ ಮಾಡ್ಕೊಡ್ತೀನಿ ಗಾಡಿ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಔಟ್ಲುಕ್ ಎಲ್ಲ ಈ ತರ ಇದೆ. ಇಲ್ಲೊಂದು ಆಕ್ಸಿಡೆಂಟ್ ಕೂಡ ಎಲ್ಲಾ ಗಾಡಿಗಳದ್ದು ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಪ್ರೊವೈಡ್ ಮಾಡ್ತೀವಿ. ಅದೇ ತರ ಸುಮಾರು ಜನ ಪೋಲೋಗೆ ಕಮೆಂಟ್ ಮಾಡ್ತಾರೆ. ಅವ್ರಿಗೋಸ್ಕರ ಒಂದು ಒಳ್ಳೆ ಪೋಲೋ ಡಿಮ್ಯಾಂಡಿಂಗ್ ಮಿಡಲ್ ವೇರಿಯಂಟ್ ಸರ್ 1.2 ಅಲ್ವಾ? 1.2 2 ಪೋಲೋ ಇದೆ ಸರ್ ಈ ಸಲ. ವೈಟ್ ಕಲರ್ ಅಲ್ಲಿ ನೋಡೋರು ವೈಟ್ ಆಪ್ಷನ್ ಕೊಟ್ಟಿದ್ದೀನಿ. ಈವನ್ ಆಚೆಗಡೆನು ಒಂದು ಪೋಲೋ ನಿಂತಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಅದು 2000 ಇದು ಬಂದು ವೈಟ್ ಕಲರ್ ಬಂದು 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಕಂಫರ್ಟೈನ್ 1.2 ಲೀಟರ್ ಇಂಜಿನ್. ಇದು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅನ್ನೋರಿಗೆ 2,15,000 ವಿತ್ ಎನ್ಒಸಿ ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರ್ಗೆ 2,65,000 ವಿತ್ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 2011 ಮಾಡಲ್ ಪೋಲೋ. ಈವನ್ ಅದೇ ರೀತಿ ರೆಡ್ ಕಲರ್ ಹಾಕ್ಬಿಡಿ ಇದ್ರ ಜೊತೆನೆ. ಅದಾದ್ಮೇಲೆ ಶಿಫ್ಟ್ ಬರೋಣ. ನೋಡ್ತಾ ಇರ್ಬೋದು. ಇನ್ನೊಂದು ನಿಮ್ಗೆ ಪೋಲೋ ಯಾವತ್ತು ಸ್ವಲ್ಪ ಬಜೆಟ್ ಅಲ್ಲಿ ಬೇಕಂತ ಕಮೆಂಟ್ ಮಾಡ್ತಾರೆ. ರೆಡ್ ಕಲರ್ ತುಂಬಾ ಡಿಮ್ಯಾಂಡಿಂಗ್ ಅಲ್ಲಿ ಎಲ್ಲಾ ಕಮೆಂಟ್ ಹೊಡಿತಾರೆ. ರೆಡ್ ಪೋಲೋ ಬೇಕಾಗಿದೆ. ಜಸ್ಟ್ ಅರೈವ್ಡ್. ಈವನ್ ವಾಶ್ ಕೂಡ ಮಾಡಿಲ್ಲ ಗಾಡಿ. ಬಂದಿದೆ ನಿಂತಿದೆ. ಜಸ್ಟ್ ಬಂದು ನಿಲ್ಸಿದೀನಿ. 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಪೋಲೋ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ನಿಮಗೆ 2,10,000 ಕೊಟ್ಬಿಡ್ತೀನಿ ಸರ್. ಸರ್ ಬರೀ 2,10,000 ಗೆ ಪೋಲೋ ಕೊಡ್ತಾ ಇದೀನಿ. ಅದು ಕೂಡ ಪೆಟ್ರೋಲ್ ಫುಲ್ ಹೈಲೈನ್ ಟಾಪ್ ಅಂಡ್ ಅದು ರೆಡ್ ಕಲರ್ ಅಲ್ಲಿ ಬರೀ ಇದ್ರಲ್ಲಿ ವಾಶ್ ಮಾಡಿ 1 ಕೋಟ್ ಪಾಲಿಶ್ ಹಾಕ್ಬಿಟ್ರೆ ಗಾಡಿ ಲೋನ್ ಅಥವಾ ಏನಾರು ಡೌನ್ ಪೇಮೆಂಟ್ ಆಗ್ಬಿಟ್ಟಿದೆ. ಯಾಕಂದ್ರೆ HR ರಿಜಿಸ್ಟರ್ಡ್ ಆಗಿದೆ, ಅದರಿಂದ ಲೋನ್ ಆಗಲ್ಲ ಸರ್. ಆಸ್ ಇಟ್ ಇಸ್ ಕಂಡೀಷನ್ 2,10,000 ವಿತ್ ನಿಮಗೆ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಒಂದು ಜನರಲ್ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ. ವಾಶ್ ಪಾಲಿಶ್ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಕ್ಲೀನ್ ಆಗಿ ರೀಪೇಪ್ ಮಾಡಿ ನಿಮಗೆ ಕೊಡ್ತಾ ಇದೀನಿ ಕೇವಲ 2,10,000 ಕೆ ನಂಬರ್ಗೆ. ಕರ್ನಾಟಕ ಮಾಡ್ಕೊಡಿ ಅಂದ್ರೆ 260 ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ. ಸರ್ ಇವಾಗ ಒಂದು ಸ್ಮಾಲ್ ಡೌಟ್. HR ಗಾಡಿಗಳು ಔಟ್ ಆಫ್ ಸ್ಟೇಟ್ ಗಾಡಿಗಳು ವೈಟ್ ಬೋರ್ಡ್ ಇರೋದ್ರಿಂದ ನಮ್ ಕರ್ನಾಟಕದಲ್ಲಿ ಓಡಿಸಬಹುದು, ಆರಾಮಾಗಿ ಓಡಿಸಬಹುದು ಸರ್. ವಿತ್ ವ್ಯಾಲಿಡ್ ಎನ್ಒಸಿ ಇರಬೇಕು, ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಬೇಕಾಗಿದೆ. RTO ಏನಿದೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಮಾಡ್ಬಿಟ್ಟು ನೀವು ಕರ್ನಾಟಕ ಟ್ಯಾಕ್ಸ್ ಎಲ್ಲ ಪೇ ಮಾಡ್ಕೊಂಡು ಆರಾಮಾಗಿ ಓಡಿಸ್ಕೊಂಡ್ರೆ ಏನ್ ಟೆನ್ಷನ್ ಏನ್ ತಲೆನೋವಿರಲ್ಲ. ಅಂಡ್ ಅದೇ ತರ ಇಲ್ಲಿ ನೋಡ್ತಾ ಇರ್ಬೋದು ಒಂದು i10 ಗ್ರ್ಯಾಂಡ್ ಇದೆ. ಫುಲ್ ಟಾಪ್ ಎಂಡ್ ಗಾಡಿ ಇದು. ಆಸ್ತಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಇದೆ. 2017 ಮಾಡಲ್ ಗಾಡಿ. ಇವತ್ತು ತುಂಬಾನೇ ಒಂದು ಬಜೆಟ್ ಫ್ರೆಂಡ್ಲಿ ಕೊಟ್ಬಿಡ್ತೀನಿ. ಆಸ್ತಾ ಆಪ್ಷನಲ್ 2017 ಮಾಡಲ್ ಡೀಸೆಲ್ ವೇರಿಯಂಟ್. ಅದು ಕೂಡ ಡೀಸೆಲ್ ಗಾಡಿ. ಅದ್ರಲ್ಲೂ ಕೂಡ ಡೀಸೆಲ್ ಗಾಡಿ. ಡೀಸೆಲ್ ಅಂತ ಅಂದ್ರೆ ಮೈಲೇಜ್ ಕೂಡ ನಿಮಗೆ 25 ಎಕ್ಸ್ಪೆಕ್ಟೆಡ್ ಮೈಲೇಜ್ ಅಂತ ಹೇಳ್ಬೋದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅನ್ನೋರ್ಗೆ ಕೇವಲ 3,75,000 ಕೊಡ್ತಾ ಇದ್ದೀನಿ ಸರ್. ಬರೀ 3,75,000 ಅಷ್ಟೇ. 375 ಬಜೆಟ್ ಅಲ್ಲಿ ಇವತ್ತು 17 ಮಾಡಲ್ ಆಸ್ತಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಡೀಸೆಲ್ ವೇರಿಯಂಟ್ ಗ್ರ್ಯಾಂಡ್ i10 ಕೊಡ್ತಾ ಇದೀನಿ. ಅದು ನಿಮಗೆ ಬಜೆಟ್ ಅಲ್ಲಿ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವೆಹಿಕಲ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಪುಷ್ ಬಟನ್ ಸ್ಟಾರ್ಟ್, ನಿಮ್ಗೆ ಅಲಾಯ್ ವೀಲ್ಸ್, ಡಾಕ್ಟರ್ ಡ್ರಿವನ್ ವೆಹಿಕಲ್. ಅದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು ಏರ್ ಬ್ಯಾಗ್ ಬರುತ್ತಾ?
ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ನಿಮಗೆ ಈವನ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಈ ಹೌದು. ಸ್ಟಾರ್ಟ್ ಬರಲ್ಲ, ಬಟನ್ ಸ್ಟಾರ್ಟ್ ಫುಲ್ ಪ್ಯಾಕ್ಡ್ ವೆಹಿಕಲ್, ಫುಲ್ ಟಾಪ್ ಎಂಡ್ ವೆಹಿಕಲ್. ಆಸ್ತಾ ಆಪ್ಷನಲ್ ನಿಮಗೆ, ಆಸ್ತಾ ಆಪ್ಷನಲ್ ಅಲ್ಲೇ ನಿಮಗೆ ಬಟನ್ ಸ್ಟಾರ್ಟ್ ಕೊಡಬಹುದು. ಅದೇ ರೀತಿ ಡಿಮ್ಯಾಂಡಿಂಗ್ ಅಲ್ಲಿ ಸ್ವಿಫ್ಟ್ ನೋಡೋರ್ಗೆ ಕನ್ಫ್ಯೂಸ್ ಆಗ್ಬೇಡಿ. HR ಇದೆ, ಕರ್ನಾಟಕ ಟ್ಯಾಕ್ಸ್ ಪೇ ಆಗ್ಬಿಟ್ಟಿದೆ. ಅದ್ರಲ್ಲಿ ಜಸ್ಟ್ ಒಂದು ರೀನಂಬರ್ ಬರ್ಬೇಕಷ್ಟೇ. ನಂಬರ್ ಬರ್ಬೇಕಾಗಿದೆ. 2016 ಮಾಡಲ್ ಡೀಸೆಲ್ ಅಲ್ಲಿ ಸೆಕೆಂಡ್ ಓನರ್ 74,000. ಇದು ಕೂಡ ಡ್ರಿವನ್ ಆಗಿದೆ. ಡೀಸೆಲ್ 16 ಮಾಡಲ್ ಓಶಪ್ ಆಗಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಕೇವಲ 5,10,000 ಗೆ ಕರ್ನಾಟಕ ಮಾಡಿ ಕೊಡ್ತಾ ಇದೀನಿ ಗಾಡಿ. ಬರೀ 5,10,000, ಬರೀ 5,10,000 ಗೆ ಈವನ್ ಕರ್ನಾಟಕ ಮಾಡಿ ಕೊಡ್ತಾ ಇದೀನಿ. ವಿತ್ ನಿಮಗೆ ಲೋನ್ ನೋಡೋರ್ಗೆ ಆರಾಮಾಗಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಟ್ರೆ ಇದಕ್ಕೂ ಕೂಡ ಲೋನ್ ಕೂಡ ಮಾಡ್ಕೊಡ್ತೀನಿ ಅಂತ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. 2 ಏರ್ ಬ್ಯಾಗ್, ಫ್ಯಾಬ್ರಿಕ್ ಸೀಟ್ಸ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಕಂಡೀಷನ್ ಅಲ್ಲಿ ಇಕ್ಕಿದ್ದಾರೆ. ಇಕೋ ಸ್ಪೋರ್ಟ್ ಡ್ಯುಯಲ್ ಟೋನ್ ಪೇಂಟಿಂಗ್, ಫುಲ್ ಟಾಪ್ ಎಂಡ್ ಟೈಟಾನಿಯಂ ಸರ್ ಇದು. ಟೈಟಾನಿಯಂ ಪ್ಲಸ್ ಸರ್, ಬಟನ್ ಆಪ್ಷನಲ್. 2014 ಮಾಡಲ್. ಇದು ಕೂಡ ಟ್ಯಾಕ್ಸ್ ಆಗಿದೆ. ಜಸ್ಟ್ ನಂಬರ್ ಬರ್ಬೇಕಾಗಿದೆ ಅಷ್ಟೇ. ಇದ್ರದ್ದು ಕೂಡ ನಿಮಗೆ ಈವನ್ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಈವನ್ 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ 4,25,000 ಗೆ ನಿಮಗೆ ಕಂಪ್ಲೀಟ್ ಆಗಿ ಕರ್ನಾಟಕ ಮಾಡಿ ಈ ಇಕೋ ಸ್ಪೋರ್ಟ್ ಮಾಡ್ಕೊಡ್ತೀನಿ. ಟೈಟಾನಿಯಂ ಪ್ಲಸ್ ಟಾಪ್ ಅಂಡ್ ಡೀಸೆಲ್ ಇಂಜಿನ್. ಡೀಸೆಲ್ ಗಾಡಿ, ಅದು ಕೂಡ ಟಾಪ್ ಅಂಡ್ ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 5 ಸೀಟರ್ ಬರುತ್ತೆ ನಿಮ್ಗೆ. ಹೌದು, ಗಾಡಿ ಎಲ್ಲ ಈ ತರ ಇದೆ. ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಪ್ಯಾಕ್ಡ್ ವೆಹಿಕಲ್. ಅದೇ ತರ ಇಲ್ಲೊಂದು ಟೊಯೋಟಾ ಇನೋವಾ ಇದೆ, ವಿ ವರ್ಷನ್ ಸರ್. ಇನೋವಾ G ವರ್ಷನ್ ಇದು. 2008 ಮಾಡಲ್ ವಿತ್ ಫ್ರೆಶ್ 5 2028 ತನಕ FC ಕೂಡ ರನ್ನಿಂಗ್ ಇದೆ. ಇದರಲ್ಲೂ ಕೂಡ ನೀವು ಇಂಟೀರಿಯರ್ ವೈಸ್ ಅಲ್ಲಿ ನೋಡಬಹುದು. ಡ್ಯುಯಲ್ ಟೋನ್ ಅಲ್ಲಿ ಡ್ಯಾಶ್ ಬೋರ್ಡ್ ಇದೆ ಇದರಲ್ಲಿ. ಇವನ್ ನಿಮಗೆ ಡೋರ್ ಹ್ಯಾಂಡಲ್ಸ್ ಕೂಡ ಇನ್ನು ನೋಡಬಹುದು. ನಿಮಗೆ ಎಷ್ಟು ನೀಟ್ ಆಗಿ ಇಟ್ಟಿದ್ದಾರೆ, ತುಂಬಾನೇ ಪ್ರೀಮಿಯಂ ಆಗಿದೆ. ಒಳಗಡೆ ಇಂಟೀರಿಯರ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಆಗಿದೆ. ಫ್ಯಾಮಿಲಿಗೆ ಮಾತ್ರ ಮಾಡ್ತಿರುವಂತ ಕಾರು. ಹೌದು, 2008 ಮಾಡಲ್ ಬಜೆಟ್ ಅಲ್ಲಿ ಇದೆ. ಇನೋವಾ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್, FC ಕೂಡ ರನ್ನಿಂಗ್ ಇದೆ. ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ 4,10,000 ಫೈನಲ್ ಪ್ರೈಸ್ ಅಲ್ಲಿ ನಿಮಗೆ ಮಾಡ್ಕೊಡ್ತೀನಿ. ಬರೀ 4,10,000 ಗೆ ಫೈನಲ್. 4,10,000 ಗೆ 2008 ಮಾಡಲ್ ಇನೋವಾ 2028 ತನಕ FC ಕೂಡ ರನ್ನಿಂಗ್ ಇದೆ. G ವೇರಿಯಂಟ್ ಡೀಸೆಲ್ ಇಂಜಿನ್ ಅಲ್ಲಿ ಕೊಡ್ತಾ ಇದ್ದೀನಿ. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ಗೂಳಿ ಇದೆ, ನೋಡ್ತಾ ಇರ್ಬೋದು. ಸರ್ ಫಾರ್ಚುನರ್ ಅಂತಂದ್ರೆ ಅದ್ರ ಗತ್ತು ಗಮ್ಮತ್ತೆ ಬೇರೆ ನೋಡಿ. ಫಾರ್ಚುನರ್ ಮೇಲೆ ನಿಂತ್ಕೊಂಡ್ಬಿಟ್ರೆ ನಾವೇ ಹೈಟ್ ಆಗ್ಬಿಡ್ತೀವಿ. ಆತರ ಆತರ 2013 ಮಾಡಲ್ UP ರಿಜಿಸ್ಟರ್ಡ್ ಟೊಯೋಟಾ ಫಾರ್ಚುನರ್ ರೆಕಾರ್ಡೆಡ್ 2 ಲಕ್ಷ ಮೇಲೆ ಓಡಿದ ಗಾಡಿ ನಿಮ್ಗೆ ವಿತ್ ಶೋರೂಮ್ ಹಿಸ್ಟ್ರಿ. ರೀಸೆಂಟ್ ಆಗಿ 1 ವೀಕ್ ಮುಂಚೆನೆ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡಿ ತಂದಿಸಿರೋದು ಗಾಡಿ. ಕಂಪ್ಲೀಟ್ ಆಯಿಲ್ ಚೇಂಜ್, ಗೀಲ್ ಚೇಂಜ್ ಎಲ್ಲ ಕಂಪ್ಲೀಟ್ ಆಗಿದೆ ಗಾಡಿ. ಜಸ್ಟ್ ಸೆಲ್ಫ್ ಹೊಡಿಬೇಕು, ಓಡಿಸ್ಬೇಕು. ಇವನ್ ಪಾಲಿಶ್ ಆಗಿ ನಿಂತಿರೋ ಗಾಡಿ ನಿಮ್ಗೆ 2013 ಮಾಡಲ್ ಫಾರ್ಚುನರ್. ಪ್ರೈಸ್ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಕೇವಲ 9,75,000 ಕೊಡ್ತಾ ಇದ್ದೀನಿ. ಬರೀ 9,75,000 ಗೆ ನೋಡ್ತಾ ಇರ್ಬೋದು. 3 ಲೀಟರ್ ಡೀಸೆಲ್ ಇಂಜಿನ್, 3 ಲೀಟರ್ ಡೀಸೆಲ್ ಇಂಜಿನ್. ಅದು 4x4 ವೆಹಿಕಲ್, 4 ವೀಲ್ ಡ್ರೈವ್ ವೆಹಿಕಲ್ ನೋಡಬಹುದು. ಇದು ಫುಲ್ ಟಾಪ್ ಎಂಡ್ ಗಾಡಿ, ಫುಲ್ ಟಾಪ್ ಎಂಡ್ ವೆಹಿಕಲ್ ನಿಮಗೆ 3.2 ಸಮಥಿಂಗ್ ಎಷ್ಟೋ ಬರುತ್ತೆ ಇದು. ಅಂಡ್ ನಿಮಗೆ 4 ವೀಲ್ ಡ್ರೈವ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು, 4 ವೀಲ್ ಡ್ರೈವ್ ಲಿವರ್ ಇದೆ, ಟಚ್ ಸ್ಕ್ರೀನ್ ಇದೆ, ಲೆದರ್ ಇಂಟೀರಿಯರ್ಸ್. ಸೊ ನಾವು ಫಾರ್ಚುನರ್ ಬಗ್ಗೆ ಮಾತಾಡಂಗೆ ಇಲ್ಲ, ನಿಮ್ಗೆ ಗೊತ್ತಿರೋ ಟೊಯೋಟಾ ಗಾಡಿಗಳು 2 ಲಕ್ಷ ಮೇಲೆ ಓಡಿದ್ರು ಈ ಫಾರ್ಚುನರ್ ಗಳು ಅಂತಲ್ಲ, ಟೊಯೋಟಾ ಗಾಡಿ ಎಲ್ಲಾ ಗಾಡಿ 5 ಲಕ್ಷ ಮೇಲೆ ಹೊಡೆದ್ರು ಇಂಜಿನ್ ಆತರ ಕೆಪಾಸಿಟಿ ಇರುತ್ತೆ. ಸೊ ಟೊಯೋಟಾ ಇಂಜಿನ್ ಎಲ್ಲ ಆತರ ಇರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ತುಂಬಾ ನೀಟ್ ಆಗಿ ಇಟ್ಟಿದ್ದಾರೆ. ವಿತ್ ಶೋರೂಮ್ ಎಷ್ಟು ಇಟ್ಟಿದ್ದಾರೆ. ಅಂಡ್ ಅದೇ ತರ ಇಲ್ಲೊಂದು XUV 500 ವಿತ್ ಕ್ಯಾರಿಯರ್ ಕೂಡ ಇದೆ. ಆಸ್ ಯೂಶುವಲ್ ನಮ್ಮ ಚಾಂಪಿಯನ್ ಕಾರ್ಸ್ ಇನ ಫೇಮಸ್ XUV ಅಂತಂದ್ರೆ ಚಾಂಪಿಯನ್ ಕಾರ್ಸ್ ಅಂದ್ರೆ XUV ಅಂತಾನೆ ಹೇಳ್ಬೋದು. ಈವನ್ ಈ ಸಲ 2015 ಮಾಡಲ್ ವೈಟ್ ಕಲರ್ ಅಲ್ಲಿ XUV ನೋಡೋರ್ಗೆ ನಿಮ್ಗೆ ಡೀಸೆಲ್ ಇಂಜಿನ್ ನಿಮಗೆ W6 ವೇರಿಯಂಟ್ ಆಗಿದೆ ನಿಮಗೆ. ವಿತ್ ನ್ಯೂ ಶೇಪ್. ಇದು ನಿಮಗೆ ಓಲ್ಡ್ ಶೇಪ್ ಅಲ್ಲ, ನ್ಯೂ ಶೇಪ್ ಆಗಿರೋ ಗಾಡಿ ನಿಮಗೆ. ಡೀಸೆಲ್ ಇಂಜಿನ್ ಪ್ರೈಸ್ ಪಾಯಿಂಟ್ ಆಫ್ ನೋಡೋರ್ಗೆ ಕೇವಲ 4,65,000 ಮಾಡ್ಕೊಡ್ತೀನಿ. 4,65,000 ನಿಮ್ಗೆ XUV ಗಾಡಿ ಸಿಗ್ತೈತೆ, ಅದು ಕೂಡ ನ್ಯೂ ಶೇಪ್ ಅಲ್ಲಿ. ಈ ಪ್ರೈಸ್ ಅಲ್ಲಿ ನಿಮ್ಗೆ ಈ ಕಾರ್ ಸಿಗಕ್ ಚಾನ್ಸೇ ಇಲ್ಲ ನಿಮ್ಗೆ. ನ್ಯೂ ಶೇಪ್ 15 ಮಾಡಲ್ ಅದು ಗಾಡಿ, ಡೀಸೆಲ್ ಇಂಜಿನ್ ಗಾಡಿ ನಿಮಗೆ. ಯಾಕಂದ್ರೆ ಆಸ್ ಯೂಶುವಲ್ ಎಲ್ಲಾ ವೀಕ್ಷಕರಿಗೆ ಗೊತ್ತಿದೆ XUV ಅಲ್ಲಿ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದಾರೆ ಅಂತಂದ್ರೆ ಚಾಂಪಿಯನ್ ಕಾರ್ಸ್ 14 ಕೊಡೋದು. 15 ಮಾಡಲ್ ಅಲ್ಲಿ ಜಸ್ಟ್ 4,65,000 ಗೆ XUV 500 ಡೀಸೆಲ್ ಇಂಜಿನ್. ಅದು ವೈಟ್ ಕಲರ್ ವಿತ್ ರೀಫರ್ ನೀಟ್ ಆಗಿ ಪಾಲಿಶ್ ಆಗಿ ಬಂದಿರೋ ಗಾಡಿ ನಿಮಗೆ. ಸೆಲ್ಫ್ ಹೊಡಿಬೇಕು, ಡೀಸೆಲ್ ಹಾಕ್ಬೇಕು, ಗಾಡಿ ಓಡಿಸ್ಬೇಕು ಅಷ್ಟೇ. ಸರ್ ಈ ಗಾಡಿಗೆ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಸರ್? ಇದಕ್ಕೆ ಲೋನ್ ಆಗೋದಿಲ್ಲ ಸರ್, ಆಸ್ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿರೋದ್ರಿಂದ ಫುಲ್ ಕ್ಯಾಶ್ ಪೇಮೆಂಟ್ ಅಲ್ಲಿ ಮಾಡ್ಬೇಕು. ಆದ್ರೂ 4,65,000 ದಿ ಬೆಸ್ಟ್ ಪ್ರೈಸ್ ಅಂತಾನು ಹೇಳ್ಬೋದು. ಇವನ್ ಬುಲ್ಡಾಗ್ ನೋಡೋರಿಗೆ ಅಕಾರ್ಡೋ ಬೆಸ್ಟ್ ವೆಹಿಕಲ್ ಅಂತ ಸೆಡಾನ್ ಅಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು. ಹೌದು, ಇದು ನಿಮ್ಗೆ ಸೆಡಾನ್ ವೆಹಿಕಲ್ 2 ಲೀಟರ್ ನಿಂತ್ಕೊಂಡು ಒಂದ್ ಲಕ್ಸುರಿ ಫೀಲ್. ಹೆಂಗ್ ಎಷ್ಟು ದೊಡ್ಡದಿದೆ ಅಂತಂದ್ರೆ
ಇದ್ರ ಪಕ್ಕ ನಿಂತ್ಕೊಂಡ್ರು ಒಂದ್ ಲಕ್ಸುರಿ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಹೋಂಡಾ ಅಕಾರ್ಡ್ ನಿಮಗೆ ರೆಕಾರ್ಡೆಡ್ 58,000 ಏನೋ ಓಡಿದೆ, 58-61,000 ಏನೋ ಓಡಿದೆ ಗಾಡಿ ನಿಮಗೆ. 2011 ಮಾಡೆಲ್ ಹೋಂಡಾ ಅಕಾರ್ಡ್ ಬುಲ್ಡಾಗ್ ಶೇಪ್ ಇದು ನಿಮಗೆ. ಪೆಟ್ರೋಲ್ ಇಂಜಿನ್, ಅದ್ರಲ್ಲೂ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕೊಡುತ್ತೆ, ಬಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದ್ರಲ್ಲಿರೋ ಪವರ್ ಬೇರೆ ನಿಮಗೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಕಂಪ್ಲೀಟ್ ಆಟೋಮ್ಯಾಟಿಕ್ ಸೀಟ್ಸ್ ಆಗ್ಲಿ ನಿಮಗೆ, ಈವನ್ ಆಟೋಮ್ಯಾಟಿಕ್ ಆಟೋ ಕ್ಲೈಮೆಟಿಕ್ ಕಂಟ್ರೋಲ್ ಆಗ್ಲಿ ನಿಮಗೆ, ರೇರ್ ಡಿಫಾಗರ್ಸ್ ಆಗ್ಲಿ, ಈವನ್ ರೇರ್ ವ್ಯೂ ಕ್ಯಾಮ್ರಾ ಆಗ್ಲಿ ನಿಮಗೆ ಕಂಪ್ಲೀಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 3,25,000 ವಿತ್ NOC ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರಿಗೆ 4,25,000 ಅಲ್ಲಿ ಈವನ್ ಕರ್ನಾಟಕ ಕೂಡ ಮಾಡಿಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಟರ್ನ್ಯಾಷನಲ್ ಓನ್ಲಿ. ಹೌದು, ನಿಮ್ಗೆ ಇಂಟರ್ನ್ಯಾಷನಲ್ ಟೇಸ್ಟ್ ಅಲ್ಲಿ ಇಂಡಿಯನ್ ಗಾಡಿ ನಿಮ್ಗೆ ಸಿಗ್ತೈತೆ. ನಿಮ್ಗೆ ಬಿಲ್ಡ್ ಕ್ವಾಲಿಟಿ ವೈಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಒಂದ್ಸಲ ಟೈರ್ ಸೈಜ್ ನೋಡಿ. SUV ಗಾಡಿಗೆ ಇರೋ ಟೈರ್ ಸೈಜ್ ನಿಮ್ಗೆ ಸೆಡಾನ್ ಗೆ ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ 2.3 ಪೆಟ್ರೋಲ್ ಇಂಜನ್, ಮ್ಯಾಸಿವ್ ಇಂಜನ್ ಅಂತಾನೆ ಹೇಳ್ಬೋದು. 2.4 ಲೀಟರ್ ಇಂಜಿನ್ ಬರುತ್ತೆ. 2.4 ಬರುತ್ತೆ. 2.4 ಲೀಟರ್ ಸೂಪರ್ ಸೂಪರ್ ವೆಹಿಕಲ್, ಒಳ್ಳೆ ಪ್ರೈಸಿಂಗ್ ಅಲ್ಲೂ ಇದೆ. ಇವನ್ ಇಂಟ್ರೆಸ್ಟೆಡ್ ಇರೋ ಡೈರೆಕ್ಟ್ ಕಾಲ್ ಮಾಡಿ. ಓಕೆ. ಸೊ ನೀವು ಇಷ್ಟೊತ್ತು ಸ್ವಲ್ಪ ಪ್ರೈಸ್ ಇರೋ ಗಾಡಿಗಳನ್ನ ನೋಡಿದೀರಾ. ಇನ್ನೂ ಕೂಡ ಲೋ ಬಜೆಟ್ ಅಲ್ಲಿ ಏನಾರ ನೋಡಂಗಿದ್ರೆ, ಸೊ ಇಲ್ಲಿ ನಿಮ್ಗೆ ಲೋ ಬಜೆಟ್ ಅಲ್ಲಿ ಹುಡ್ಕೋರ್ಗೆ ಒಂದ್ ಸಪರೇಟ್ ಈ ತರ ಎಲ್ಲ ಯಾರ್ಡ್ ಬಂದಿದೆ. ಇವನ್ ಯಾರ್ಡ್ ಅಂತ ಇನ್ ದ ಸೆನ್ಸ್ ನಮಗೆ ಒಳಗಡೆ ಸ್ಟಾಕ್ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಮುಂದೆ ಶಿಫ್ಟ್ ಮಾಡಿದೀವಿ ಅಷ್ಟೇನೆ. ಕಂಪ್ಲೀಟ್ ಆಗಿ ಇದು ಕೂಡ ನೀಟ್ ಆಗಿ ಕಂಡೀಷನ್ ಇರೋ ಗಾಡಿ. ಮೈನರ್ ಸ್ಕ್ರಾಚಸ್ ನೀವು ನೋಡ್ಬೋದು, ಸ್ವಲ್ಪ ಝೂಮ್ ಮಾಡಿ ನೋಡ್ಬೋದು. ಆಯ್ತು, ಈ ತರ ಮೈನರ್ ಸ್ಕ್ರಾಚಸ್ ಅದೆಲ್ಲ ಕಾಮನ್, ಅವೆಲ್ಲ ಕಾಮನ್. ಬಟ್ ಗಾಡಿ ನಮಗೆ ಏನ್ ಬೇಕಾಗಿದೆ, ಇಂಜಿನ್ ಕ್ವಾಲಿಟಿ ಬೇಕಾಯ್ತಾ, ಇಂಜಿನ್ ಬಿಲ್ಡ್ ಬೇಕಾಯ್ತಾ, ಗೇರ್ ಬಾಕ್ಸ್ ವಾರಂಟಿ. ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಎಲ್ಲಾ ವೆಹಿಕಲ್ಗೂ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಟ್ಟಿರ್ತೀವಿ 100%. ಮೈನರ್ ಏನಾದ್ರು ರಿಫಾಪ್ ಇದೆ, ರಿಫೆಬ್ ಕೂಡ ಮಾಡ್ಕೊಡೋಣ. ಸರಿ, ಕಾರ್ದು ಪ್ರೈಸ್ ಮಾಡ್ಲಿ ಹೇಳ್ಬಿಡಿ. ಲೋ ಬಜೆಟ್ ಅಲ್ಲಿ ನೋಡೋರಿಗೆ ಒಂದ್ ಓವರ್ ವ್ಯೂ ತೋರಿಸ್ಬಿಡಿ ಸರ್. ಇದು ಕಂಪ್ಲೀಟ್ ಆಗಿ ಲೋ ಬಜೆಟ್ ಗಾಡಿಗಳೇ, ಕಂಪ್ಲೀಟ್ ಆಗಿ ಲೋ ಬಜೆಟ್ ಎಲ್ಲ 21-30 ಬಜೆಟ್ ಅಲ್ಲಿರೋ ಗಾಡಿ ನೋಡ್ತಾ ಇರೋದು. ಸರ್ ಪ್ರೈಸ್ ಮಾಡ್ಲು. ಸ್ಯಾಂಟ್ರೋ ನೋಡೋರಿಗೆ ಇವನ್ 2010 ಸಿಂಗಲ್ ಓನರ್ ಸ್ಯಾಂಟ್ರೋ 1,25,000 NOC ಕೊಟ್ಬಿಡೋಣ ಅಷ್ಟೇ. ಇನ್ನೊಂದ್ ಸ್ಯಾಂಟ್ರೋ 2009 ಮಾಡೆಲ್, ಇದು ಕೂಡ ಸಿಂಗಲ್ ಓನರ್, ಕೇವಲ 99,000 99,000 ಕೊಡ್ತಾ ಇದ್ದೀನಿ ಸರ್. ರೌಂಡ್ ಫಿಗರ್ 95 ಮಾಡ್ಬಿಡಿ. 95,000 ಫಿಕ್ಸ್ ಪ್ರೈಸ್, ನೋ ನೆಗೋಷಿಯಬಲ್. ಫಿಕ್ಸ್ ಪ್ರೈಸ್, ನೋ ನೆಗೋಷಿಯಬಲ್. ಫಿಕ್ಸ್ಡ್ ಪ್ರೈಸ್, ನೋ ನೆಗೋಷಿಯಬಲ್. 95,000 ಗೆ ನಿಮ್ಗೆ ಮಾಡಿ ಕೊಡ್ತಾ ಇದೀನಿ. ಈವನ್ ವ್ಯಾಗನರ್ ನೋಡೋರಿಗೆ ಇದು ಅದೇ ಪ್ರೈಸ್ ಅಲ್ಲಿ ಕೊಟ್ಬಿಡಿ ಸರ್. 95,000 ಫಿಕ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡಿ. ಇದು ಕರ್ನಾಟಕ ರಿಜಿಸ್ಟರ್ಡ್ 2010 ಮಾಡೆಲ್, ಇದು ಕೂಡ ರೌಂಡ್ ಫಿಗರ್ 2 ಲಕ್ಷ ಕೊಟ್ಬಿಡೋಣ. ರೌಂಡ್ ಫಿಗರ್ 2 lakhs. i10 2010 ಮಾಡೆಲ್, 2008 ಮಾಡೆಲ್ ಇದೆ ನಿಮಗೆ Hyundai i10. ಇದರಲ್ಲೂ ಕೂಡ ಪ್ರೈಸ್ ನೋಡೋರಿಗೆ ಕೇವಲ 1,45,000 1,45,000 ಇದು ಕೊಟ್ಬಿಡೋಣ ಅಂತೆ. ಈವನ್ Hyundai ಗೆಟ್ಸ್ ನೋಡ್ತಾ ಇರೋರಿಗೆ 1,25,000 Hyundai ಗೆಟ್ಸ್ ಕೊಟ್ಬಿಡೋಣ ಸರ್. 2010 ಸಿಂಗಲ್ ಓನರ್, ರೆಡಿ NOC ಬಂದಿದೆ. i20 ನೋಡೋರ್ಗೆ ಆಸ್ತಾ ಆಪ್ಷನಲ್ ವಿತ್ ಸನ್ರೂಫ್ ಇರೋ i20. ಜಸ್ಟ್ ಒಂದ್ ಮೈನರ್ ಸರ್ವಿಸ್ ಬೇಕಾಗಿದೆ ಅಷ್ಟೇನೆ. ಸ್ವಲ್ಪ ಬ್ರೇಕ್ಸ್ ಕೆಲಸ ಬಂದಿದೆ. ಓಪನ್ ಆಗಿ ವಿಡಿಯೋದಲ್ಲೇ ರಿವೀಲ್ ಮಾಡ್ತಾ ಇದೀನಿ. ಸಣ್ಣ ಪುಟ್ಟ ಒಂದ್ 5 to 10,000 ಖರ್ಚಿದೆ. ಇವತ್ತು ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ಕೊಡ್ತಾ ಇದೀನಿ 2,95,000 ಕೊಡ್ತೀನಿ. 2,95,000 ಮಾಡೆಲ್ ಆಸ್ತಾ ಇದೆ. ಇನ್ನೊಂದು i20 ನೋಡೋರಿಗೆ ಕರ್ನಾಟಕ ರಿಜಿಸ್ಟರ್ಡ್ 2012 ಮಾಡೆಲ್ i20 ಕೇವಲ 3,25,000ಗೆ ಲೋನ್ ನೋಡೋರಿಗೆ. ಇದಕ್ಕೂ ಕೂಡ 50,000 ಡೌನ್ ಪೇಮೆಂಟ್ ಮಾಡ್ಕೊಟ್ರೆ ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಇದು ಆಸ್ಟಾ ಅಲ್ವಾ ಸರ್? ಇಲ್ಲ, ಇದು ಕೂಡ ಸ್ಪೋರ್ಟ್ಸ್. ಅದೇ ತರ ಇನ್ನೊಂದು i10 ಗಾಡಿ ಇದೆ. ಅದೇ ರೀತಿ ಇನ್ನೊಂದು i10 ನೋಡೋರಿಗೆ ಕೇವಲ 2010 ಮಾಡಲ್ 1,75,000 ವಿತ್ NOC ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರಿಗೆ 2,15,000ಗೆ ಇವನ್ ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ಇಲ್ಲೊಂದು ಹೋಂಡಾ ಸಿಟಿ ಇದೆ. ಸಿಟಿ ನೋಡೋರಿಗೆ 2011 ಮಾಡಲ್ ಸೆಡಾನ್ ಕಿಂಗ್ ಅಂತಾನು ಹೇಳ್ಬೋದು. ಸಿಟಿ ಒಂದಲ್ಲ ಎರಡು ಇದೆ. 2011 ಮಾಡಲ್ ನೋಡೋರಿಗೆ 2 ಲಕ್ಷ ರೌಂಡ್ ಫಿಗರ್ 1,99,000 1,99,000ಗೆ ಫೈನಲ್. 1,99,000 ವಿತ್ ಕರ್ನಾಟಕ ನಂಬರ್ ಆದ್ರೆ NOC ವಿತ್ ಕರ್ನಾಟಕ ನೋಡೋರಿಗೆ 2,60,000 ಕೊಡ್ಲಿ ಕರ್ನಾಟಕ ಕೂಡ ಮಾಡ್ಕೊಡ್ತೀವಿ. ಓಕೆ, 2,60,000ಗೆ ನಿಮಗೆ ಇವನ್ ಕರ್ನಾಟಕ ನೋಡೋರಿಗೆ. ಸೊ ಹೋಂಡಾ ಕಾರ್ಸ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ನಾವೇನು ಹೇಳದೇ ಬೇಕಾಗಿಲ್ಲ, ಸೂಪರ್ ಆಗಿರುತ್ತೆ ಕಂಡೀಷನ್ ಎಲ್ಲ. ಅದೇ ರೀತಿ ಹೋಂಡಾ ಸಿವಿಕ್ ನೋಡೋರಿಗೆ ಕರ್ನಾಟಕ ರಿಜಿಸ್ಟರ್ಡ್ 2010 ಮಾಡೆಲ್ ಸಿವಿಕ್ ಕರ್ನಾಟಕ ಗಾಡಿ 2000 ಫ್ರೆಶ್. ಇದ್ರಲ್ಲೂ ಕೂಡ 5 years ಫ್ರೆಶ್ FC ಕೂಡ ಮಾಡ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 2,95,000 ಅಲ್ಲಿ ಕರ್ನಾಟಕ ರಿಜಿಸ್ಟರ್ಡ್ ಹೋಂಡಾ ಸಿವಿಕ್ ಕೊಡ್ತಾ ಇದೀನಿ. ಅಂಡ್ ಅದೇ ತರ ಶವರ್ಲೆಟ್ ಸೈಲ್ ನೋಡೋರಿಗೆ 2013 ಮಾಡೆಲ್ ಡೀಸೆಲ್ ಸೆಡಾನ್ ಕಿಂಗ್ ವಿತ್ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಹಾಕಿ ಡೀಸೆಲ್ 20 to 25 ಮೈಲೇಜ್ ಆರಾಮಾಗಿ ಬರುತ್ತೆ ಅಂತ ಹೇಳ್ತೀನಿ. ಡೀಸೆಲ್ ಇಂಜಿನ್ ಕೇವಲ 1,65,000 ಆಗಿದೆ. 1.5 ಲಕ್ಷ ಆನ್ ಟೇಬಲ್ ಫಿಕ್ಸ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 1,50,000 1,50,000 ರೌಂಡ್ ಫಿಗರ್. ಅಂಡ್ ಇಲ್ಲೊಂದು ವೆಂಟೋ ಆರೆಂಜ್ ಕಲರ್. ಹೌದು, ನೋಡೋರಿಗೆ ನಿಮಗೆ
ನಿಮಗೆ 11 ಮಾಡಲ್ ಪೆಟ್ರೋಲ್ ಇಂಜಿನ್ ಕೇವಲ 1,75,000 ಮಾತ್ರ. 175ಗೆ 2011 ಮಾಡಲ್ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಇರೋ ವೆಂಟೋ ಕೊಡ್ತಾ ಇದೀನಿ ನಿಮಗೆ. ಪೆಟ್ರೋಲ್ ಇಂಜಿನ್ 1.6 ಲೀಟರ್ ಇಂಜಿನ್ ಕೊಡ್ತಾ ಇದೀನಿ. ಓಕೆ 1.6 ಇದು. ಅಂಡ್ ಅದೇ ತರ ಇನ್ನೂ ಒಂದು ಹೋಂಡಾ ಸಿಟಿ ನೋಡೋರ್ಗೆ ಈವನ್ 2010 ಮಾಡಲ್ ಅಲ್ಲಿ ಹೋಂಡಾ ಸಿಟಿ ಇದು ಕರ್ನಾಟಕ ಟ್ಯಾಕ್ಸ್ ಪೇ ಆಗಿದೆ. ಜಸ್ಟ್ ರೀನಂಬರ್ ಒಂದೇ ಬರ್ಬೇಕಾಗಿರೋದು. ರೀನಂಬರ್ 1 or 2 days ಅಲ್ಲಿ ಈವನ್ ನಂಬರ್ ಕೂಡ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ಈ ತರ ಕರ್ನಾಟಕನೇ ಬಂದಿರೋದು ಈ ಸಲ. ಕರ್ನಾಟಕ ನಂಬರ್ ಆಗಿರೋ ಗಾಡಿಗಳು ನಿಮಗೆ ಈವನ್ 2010 ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ ಹೋಂಡಾ ಸಿಟಿ 2,75,000 ಗೆ ಫೈನಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಜಸ್ಟ್ 2,75,000 2010 ಮಾಡಲ್ ಹೋಂಡಾ ಸಿಟಿ ಟಾಪ್ ಎಂಡ್. ಇದು ಕೂಡ BMT ವೇರಿಯಂಟ್ ನಿಮಗೆ. ಅದೇ ರೀತಿ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಅಲ್ಲಿ ನೋಡೋರ್ಗೆ ಡಿಸೈರ್ ವೆಹಿಕಲ್ ಕೂಡ ತಂದಿದ್ದೀನಿ. ಪೆಟ್ರೋಲ್ ZXi 2011 ಇದು ಕೂಡ ಕರ್ನಾಟಕ ರಿಜಿಸ್ಟರ್ಡ್, ಕರ್ನಾಟಕ ನಂಬರ್ ಪ್ಲೇಟ್ಸ್ ಕೂಡ ಬಂದಿದೆ. ನಂಬರು ಕೂಡ ಬಂದ್ಬಿಟ್ಟಿದೆ. 11 ಮಾಡಲ್ ZXi ಪೆಟ್ರೋಲ್ ವೇರಿಯಂಟ್ ಕೇವಲ 2,75,000 2,75,000 ಗೆ ಈವನ್ ಮಾರುತಿ ಸುಜುಕಿ ಕರ್ನಾಟಕ ರಿಜಿಸ್ಟರ್ಡ್ 11 ಮಾಡಲ್ ಟಾಪ್ ಎಂಡ್ ಗಾಡಿ ಫುಲ್ ಟಾಪ್ ಎಂಡ್ ವೇರಿಯಂಟ್ ನಿಮಗೆ ಗಾಡಿ ಇದೆ. ಬ್ರೋ ಒಂದೇ ಒಂದ್ ನಿಮಿಷ ವಿಡಿಯೋ ಮಾಡಿಸ್ತಾ ಇದೀನಿ ಬ್ರೋ ನಮ್ ವಿಡಿಯೋದಲ್ಲಿ ಕೊನೆ ಕಾರು, ಬಟ್ ಆದ್ರೆ ಇದು 4x4 ಅನ್ಸುತ್ತೆ. ಅದು ಕೂಡ 6+1 ಸೀಟಿಂಗು. ಫ್ಯಾಮಿಲಿಗೆ ಮಾತ್ರ 6+1 ಅಲ್ಲ 7+1 ಸಣ್ಣಕ್ಕಿರೋರಂತೂ 10 ಜನ ಕಂಫರ್ಟೇಬಲ್ ಆಗಿ ಓಡಾಡ್ಬೋದು ಗಾಡಿ. ಟಾಟಾ ಆರ್ಯಾ 4 ವೀಲ್ ಡ್ರೈವ್ 2011 ಸಿಂಗಲ್ ಓನರ್ ರೆಡಿ ಇರೋ ಗಾಡಿ. ಜಸ್ಟ್ ಒಂದ್ ವಾಶ್ ಮಾಡಿ ಸೆಲ್ಫ್ ಹೊಡಿವಿ, ಡೀಸೆಲ್ ಹಾಕೊಂಡು ಓಡಾಡ್ಬೇಕು. ಗಾಡಿ ಹೆಂಗ್ ನಿಂತಿದೆ, 10 ಜನ ಕಂಫರ್ಟೇಬಲ್ ಓಡಾಡ್ಬೋದು. ಒಳಗಡೆ ಟಿವಿ ಹಾಕ್ಸಿದ್ದಾರೆ, ಒಳಗಡೆ ಟಿವಿ ಇದೆ. ಸೊ ಇದು ಒಂಥರ ಮಿನಿ ಹೌಸ್ ತರಾನೇ ಕಾಣಿಸ್ತಾ ಇದೆ. 10 ಏರ್ ಬ್ಯಾಗ್ ಇದೆ ಗಾಡಿಲಿ. 10 ಏರ್ ಬ್ಯಾಗ್ಸ್ 10 ಏರ್ ಬ್ಯಾಗ್ಸ್ ಇದೆ ಗಾಡಿ. 4x4 10 ಏರ್ ಬ್ಯಾಗ್ಸ್, ಅಡಿಷನಲ್ ಆಗಿ ಕ್ಯಾರಿಯರ್, 7+1 ಸೀಟಿಂಗ್, ಏನ್ ಬೇಕು ಅವೆಲ್ಲ ಇದೆ. ಈವನ್ ಟಿವಿ ಕೂಡ ಒಳಗಡೆ ಹಾಕ್ಸ್ಬಿಟ್ಟಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ನಿಮಗೆ ಹಾಕ್ಸಿದ್ದಾರೆ. ಕಂಪ್ಲೀಟ್ ಆಗಿ ನಿಮಗೆ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತಾ? ಹೌದು, ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ. ವಿತ್ ಜಸ್ಟ್ ಒಂದ್ ವಾಶ್ ಮಾಡಿ ಪಾಲಿಶ್ ಮಾಡ್ಬೇಕಾಗಿರೋದು ಅಷ್ಟೇ ಗಾಡಿ. ಸ್ವಲ್ಪ ಮಳೆ ಸೀಸನ್ ಅಂತ ಹೇಳ್ಬಿಟ್ಟು ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಗಲೀಜ್ ಕಾಣಿಸ್ತಿದ್ರೆ. ಪ್ರೈಸ್ ಯೋಚನೆ ಮಾಡ್ತಾ ಇದ್ರಾ? 275 ಕೊಟ್ಬಿಡೋಣ. ಬರೀ 2,75,000, ಬರೀ 2,75,000 ನಿಮಗೆ ಟಾಟಾ ಆರ್ಯಾ 4x4 ಕಂಪ್ಲೀಟ್ ಒಂದ್ 10 ಏರ್ ಬ್ಯಾಗ್ಸ್ ಇರೋ ಗಾಡಿ ಜಸ್ಟ್ 2,75,000 ಕೊಡ್ತಾ ಇದೀನಿ. ಇನ್ನ ವೆಹಿಕಲ್ಸ್ ಬರ್ತಾ ಇದೆ ಅಂತಾನು ಹೇಳ್ತೀನಿ. ಕಂಪ್ಲೀಟ್ ಆಗಿ ಸ್ಟಾಕ್ ನಮ್ಮ ಹತ್ರ ಬರ್ತಾನೆ ಇರುತ್ತೆ. XUV ಅಂತೂ ಬರ್ತಾನೆ ಇರುತ್ತೆ. ಈವನ್ ನಾನು ವಿಡಿಯೋ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲೂ ರಿವೀಲ್ ಮಾಡಿದೆ. 2015 ಮಾಡಲ್ 30,000 ಓಡಿರೋ XUV ಕೂಡ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಸ್ಟಾಕ್ ಬಂದಿದೆ ಈ ಸಲ ಚಾಂಪಿಯನ್ ಕಾರ್ಸ್ ಅಲ್ಲಿ. ದಯವಿಟ್ಟು ವೀಕ್ಷಕರೇ ಕಾಲ್ ಪಿಕ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಮ್ ಕೈಯಲ್ಲಿ ನೀವು ಒಂದು ಮೆಸೇಜ್ ಮಾಡ್ಬಿಡಿ, ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಸಾಕು. ಹಾಯ್ ಅಂತ ಒಂದು ಪಿಂಗ್ ಮಾಡಿ. ಈವನ್ ನಮ್ಮ ಕ್ಯಾಟ್ಲಾಗ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿದ್ದಾರೆ. ಕ್ಯಾಟ್ಲಾಗ್ ಲಿಂಕ್ ಕೂಡ ಕಂಪ್ಲೀಟ್ ವೆಹಿಕಲ್ಸ್ ಸ್ಟಾಕ್ ಲಿಸ್ಟ್ ಕೂಡ ನಾವು ಕ್ಯಾಟ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ನಿಮ್ಮ ಕನಸಿನ ಗಾಡಿ ಈ ವಿಡಿಯೋದಲ್ಲಿ ಸಿಕ್ಲಿ. ಅಕಸ್ಮಾತ್ ಸಿಕ್ತಲ್ಲ, ನಿಮ್ಗೆ ಯಾವ್ದಾದ್ರು ರಿಕ್ವೈರ್ಮೆಂಟ್ ಬೇಕಾಗಿದೆ ಅಂದ್ರೂ ಕೂಡ ಡೈರೆಕ್ಟ್ ಆಗಿ ಫಸ್ಟ್ ನಂಬರ್ ನಂದೇ ಇರೋದು. ಡೈರೆಕ್ಟ್ ಆಗಿ ನನಗೆ ಕಾಲ್ ಮಾಡಿ ವಾಟ್ಸ್ಆಪ್ ಅಲ್ಲಿ ನಿಮ್ ರಿಕ್ವೈರ್ಮೆಂಟ್ ನಮಗೆ ಹಾಕಿ ಸಾಕು. ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಲುಪಿಸ್ತೀವಿ ಅಂತ ಹೇಳ್ತೀವಿ. ಮುಗಿಸ್ತೀವಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಸೊ ನಾವು ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇನ್ನು ವಿಡಿಯೋ ಮಧ್ಯದಲ್ಲೇ ಇದೆ. ಆಡಿ ಬರ್ತೈತೆ. ಆಡಿ ಬರ್ತಾ ಇದೆ. ಆಡಿ ಬಂದ್ಬಿಟ್ಟು Q7 ಆಡಿ Q5 ಇದು. ಆಡಿ Q5 2012 ಮಾಡಲ್ ಗಾಡಿ. 2012 ಸೆಕೆಂಡ್ ಓನರ್, ಮಹಾರಾಷ್ಟ್ರ ರಿಜಿಸ್ಟರ್ಡ್. 1 ಲಕ್ಷ ಓಡಿರೋ ಗಾಡಿ ನಿಮಗೆ. ಈವನ್ ನೋಡ್ಬೋದು ಇದ್ರ ಹೆಡ್ ಲೈಟ್ಸ್ ಆಗ್ಲಿ ನಿಮಗೆ ಕಂಪ್ಲೀಟ್ ಒಂದ್ ಬಾಡಿ ಲುಕ್ ಅಲ್ಲೂ ಕೂಡ ನೋಡ್ತೀರಾ ಅಂದ್ರೆ ನೀಟ್ ಅಂಡ್ ವೆಲ್ ಮೇಂಟೈನ್ಡ್. ಜಸ್ಟ್ ಅರೈವ್ಡ್ ವಿತ್ ಪಾಲಿಶ್ ಹಾಕ್ಬಿಟ್ಟು ಇವಾಗ್ಲೇ ಬರ್ತಾರೋ ಗಾಡಿ. ವಿತ್ ಸನ್ ರೂಫ್ ಸಮೇತ ಇದೆ ನಿಮಗೆ ಗಾಡಿ. ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಗಾಡಿ ನೋಡೋರ್ಗೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ಏನ್ ಬಜೆಟ್ ಯೋಚನೆ ಮಾಡ್ತಾ ಇದೀರಾ? 4,75,000 ಕೊಡ್ತಾ ಇದೀನಿ. ಬರೀ 4,75,000 ನಿಮ್ಗೆ ಪ್ರೀಮಿಯಂ ವೆಹಿಕಲ್ 12 ಮಾಡಲ್ ಗಾಡಿ. ಸರ್ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ. ಬಿಲೋ 9 lakhs 10 lakhs ಯಾರು ಕೊಡ್ಲಿ, ನಾನು ಈ ಗಾಡಿ ಡೈರೆಕ್ಟ್ ಆಗಿ ಶೋರೂಮ್ ತಗೊಂಡೋಗಿ ಚೆಕ್ ಮಾಡ್ಕೊಂಡ್ ಬರ್ಲಿ. ಆ ಕಂಡೀಷನ್ ಇಲ್ಲಿದೆ. 2012 ಮಾಡಲ್ ಆಡಿ Q5 ವಿತ್ ಸನ್ ರೂಫ್ ಇರೋ ಗಾಡಿ. ಡೀಸೆಲ್ 2 ಲೀಟರ್ ಇಂಜಿನ್. 4,75,000 ಮಾಡ್ಕೊಡ್ತಾ ಇದೀನಿ. ಜಸ್ಟ್ ಅರೈವ್ಡ್ ವೆಹಿಕಲ್. ಈವನ್ ಪಿಕ್ಸ್ ಕೂಡ ತೆಗ್ದಿಲ್ಲ. ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ಕಸ್ಟಮರ್ ಯಾರಾಗಿರ್ತಾರೆ ಅವ್ರಿಗೆ ಇದ್ರ ಮೇಲೆ ಒಂದು ಡಿಸ್ಕೌಂಟ್ ಪ್ಲಸ್ ಒಂದು ಧಮಾಕ ಆಫರ್ ಸಮೇತ ಕೊಡ್ತೀನಿ ಗಾಡಿ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಪ್ರೀಮಿಯಂ ವೆಹಿಕಲ್ ಆಡಿ Q5 2 ಲೀಟರ್ ಡೀಸೆಲ್ ಇಂಜನ್, ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಸನ್ ರೂಫ್ ಕೂಡ ಬರುತ್ತೆ ನಿಮ್ಗೆ. ಈವನ್ ಇಂಟೀರಿಯರ್ ವೈಸ್ ಅಲ್ಲಿ ನೋಡ್ತೀರಾ ಅನ್ನೋರಿಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೋಡ್ಬೋದು. ಒಳಗಡೆ ಇಂಟೀರಿಯರ್ ಕೂಡ ನೋಡಿ ತುಂಬಾ ನೀಟ್ ಅಂಡ್ ವೆಲ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಈವನ್
ವೀಕ್ಷಕರೇ ಈವನ್ ಇದು ಕೂಡ ಇಂಜಿನ್ ಸೌಂಡ್ ಕೂಡ ಕೇಳಿಸ್ಕೊಳ್ಳೋರು ನೋಡ್ಕೊಳ್ಳಿ. ಗಾಡಿ ರನ್ನಿಂಗ್ ಇರೋದು ನಮಗೆ ಗೊತ್ತಾಗಲ್ಲ. ಎಲ್ಲರೂ ಹೇಳ್ತಾರೆ ಇಂಜಿನ್ ರೂಮ್ ಅಲ್ಲಿ ಗಾಡಿ ರನ್ನಿಂಗ್ ಮಾಡಿ ತೋರಿಸಿ ಅಂತ. ಸ್ವಲ್ಪ ಮುಂದೆ ನೋಡ್ಕೋಬಹುದು. ವಿಡಿಯೋದಲ್ಲಿ ತುಂಬಾ ಅಬ್ಸರ್ವ್ ಮಾಡಿ ನೋಡಿ, ಗಾಡಿಲಿ ಒಂದ್ ಮೈನರ್ ಸೌಂಡ್ ಕೂಡ ಇಲ್ಲ. ಸೊ ನೋಡಿ ನಿಮ್ಗೆ ಗಾಡಿ ಸೌಂಡೇ ಕೇಳಿಸಲ್ಲ. ಆ ತರ ಇಟ್ಟಿದ್ದಾರೆ ಗಾಡಿ. ಜಸ್ಟ್ ಅರೈವ್ ಮಹಾರಾಷ್ಟ್ರ ರಿಜಿಸ್ಟರ್ಡ್ ವಿತ್ NOC ಮಾಡ್ಕೊಡ್ತಾ ಇದ್ದೀನಿ. ಜಸ್ಟ್ 4,75,000 ಬಿಲೋ 5 lakhs ಬಜೆಟ್ ಅಲ್ಲಿ ಪ್ರೀಮಿಯಂ ಅಲ್ಲಿ ನಾನು ಓಡಾಡ್ಬೇಕಪ್ಪ ಅನ್ನೋರಿಗೆ Q5 ಕೊಡ್ತಾ ಇದ್ದೀನಿ 4,75,000 ಗೆ ಕಾಲ್ ಮಾಡಿ. ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಚಾಂಪಿಯನ್ ಕಾರ್ಸ್. ಇವತ್ತು ನಮ್ಮ ರಂಧೀರ್ ಸರ್ ಅವರು ಕಿಂಗ್ ಕರ್ನಾಟಕ ವರ್ಲ್ಡ್ ಅವರು ಚಾಂಪಿಯನ್ ಕಾರ್ಸ್ ಅಲ್ಲಿ ಬಂದಿದ್ದಾರೆ. ಏನಪ್ಪಾ ಇವತ್ತು ಚಾಂಪಿಯನ್ ಕಾರ್ಸ್ ಸ್ಪೆಷಾಲಿಟಿ ಅಂತಂದ್ರೆ ಕಂಪ್ಲೀಟ್ ಆಗಿ ಸ್ಟಾಕ್ ಫಿಲ್ ಆಗಿದೆ. ನೋಡ್ಬೋದು ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಅಲ್ಲಿ ಕರ್ನಾಟಕ ಮಾರುತಿ ಡಿಸೈರ್ ಗಳು ಬಂದಿದೆ, ನಮ್ಮ ಹತ್ರ ಸ್ವಿಫ್ಟ್ ಗಳು ಬಂದಿದೆ, SUV ಸೆಗ್ಮೆಂಟ್, ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್, ಸೆಡನ್ ಸೆಗ್ಮೆಂಟ್, ಈವನ್ ಬಜೆಟ್ ಅಲ್ಲಿ ಇವತ್ತು ಆಡಿ ಕೂಡ ಕೊಡ್ತಾ ಇದೀನಿ ನಿಮಗೆ. ಜಸ್ಟ್ ಬಿಲೋ 5 lakhs ಬಜೆಟ್ ಅಲ್ಲಿ ಇವನ್ ಆಡಿ Q5 ಕೂಡ ಕೊಡ್ತಾ ಇದೀನಿ. ಕಂಪ್ಲೀಟ್ ಆಗಿ ನೀವು ಓವರ್ ಆಲ್ ಒಂದು ಸ್ಟಾಕ್ ನೋಡಬಹುದು, ಕಂಪ್ಲೀಟ್ ಫಿಲ್ ಆಗಿದೆ. ಈವನ್ ನಮ್ಮ ಯಾರ್ಡ್ ಅಲ್ಲೂ ಕೂಡ ನೋಡಬಹುದು ಕಂಪ್ಲೀಟ್ ಆಗಿ ಸ್ಟಾಕ್ ಫಿಲ್ ಆಗಿದೆ ನಿಮಗೆ. ಈವನ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಸ್ಕ್ರೀನ್ ಮೇಲೆ ಇದೆ. ಈವನ್ ರೀಲ್ಸ್ ಕೂಡ ಅಪ್ಲೋಡ್ ಆಗಿದೆ. ದಯವಿಟ್ಟು ಪೇಜ್ ನ ಫಾಲೋ ಮಾಡಿ. ಈವನ್ ಚಾಂಪಿಯನ್ ಕಾರ್ಸ್ ಕೂಡ ಪೇಜ್ ಇದೆ, ಅದರಲ್ಲೂ ಕೂಡ ಡೈಲಿ ಬ್ಲಾಗ್ಸ್ ಬರ್ತಾ ಇರ್ತದೆ. ಫಾಲೋ ಮಾಡಿ. ಈವನ್ ಮೇಲ್ಗಡೆ ಸ್ಕ್ರೀನ್ ಮೇಲೂ ಕೂಡ ನಂಬರ್ ಕಾಲ್ ಆಗ್ತಾ ಇದೆ, ಅದೇ ನಂಬರ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ.